ಸ್ಥಾನವನ್ನು ವಹಿಸಿರುವ ಶ್ರೀಯುತ ಕಿಶೋರ್, ಮುಖ್ಯ ಅತಿಥಿಗಳಾದ ಶ್ರೀಯುತ ಧನಂಜಯ್, ಅತಿಥಿಗಳಾದ ಶ್ರೀಯುತ ಕೆಂಪೇಗೌಡ ಬಿಎನ್ ಹಾಗೂ ಕೆಂಚಪ್ಪ ಬಿಟಿ. ಸರ್, ನೀವು ವೇದಿಕೆಗೆ ಬಂದು ಆಸೀನರಾಗಬೇಕಾಗಿದೆ ನನಗೆ. ಗೀತೆಯನ್ನು ಹಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರನ್ನು ಹಾಗೂ ನೆರೆದಿರುವ ಸಭಿಕರೆಲ್ಲರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಭೀಮಪ್ಪ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೇನುಹುಳ ಕೂಡಿಟ್ಟ ತುಪ್ಪ, ಜಿಪ್ಪುಣ ಕೂಡಿಟ್ಟ ಹಣ ಎರಡೂ ಒಂದೇ. ಅವು ಯಾವತ್ತಿದ್ದರೂ ಪರರ ಪಾಲು. ಜೀವನಕ್ಕೆ ಹಣ ಮುಖ್ಯವೇ ಹೊರತು ಹಣವೇ ಜೀವನವಾಗಬಾರದು ಹೇಳುತ್ತಾ ಇಂದು ನಾವು ಜೇನು ಕೃಷಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ.
ಇದರ ಅಧ್ಯಕ್ಷತೆಯನ್ನು ವಹಿಸಬೇಕಾದಂತಹ ಗ್ರಾಮ ಪಂಚಾಯತಿಯ ಸದಸ್ಯರಾದ ಕಿಶೋರರವರು ಕೆಲವು ಕಾರಣಗಳಂತರಿಂದ ಬರುವುದೇ ಇರುವುದರಿಂದ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಇದಕ್ಕೆ ಮುಖ್ಯ ಅತಿಥಿಗಳಾದ ಜೇನಿನ ಕೃಷಿ ಉದ್ಯಮಿಯಾದಂತಹ ಧನಂಜಯರವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಆತ್ಮ ಜೇನು ಕೃಷಿ ಸಂಘದ ಉಪಾಧ್ಯಕ್ಷರಾದ ಕೆಂಪೇಗೌಡ ಬಿಎನ್, ಕೆಂಚಪ್ಪ ಪಿಟಿ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಭಕ್ತರಳ್ಳಿಯ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ನನ್ನ ಮುದ್ದು ಮಕ್ಕಳಿಗೂ ನನ್ನ ಸ್ನೇಹಿತರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಸರ್ವರನ್ನು ಸ್ವಾಗತಿಸಿದ ತಮಗೂ ಸ್ವಾಗತ ಹಾಗೂ ಸ್ವಾಗತಿಸಿದ್ದಕ್ಕಾಗಿ ಧನ್ಯವಾದಗಳು. ದೀಪಜ್ಯೋತಿ ಪರಬ್ರಹ್ಮ, ದೀಪಜ್ಯೋತಿ ಜನಾರ್ದನ. ಈಗ ದೀಪವನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕೆಂದು ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರಲ್ಲಿ ವಿನಂತಿಸುತ್ತಿದ್ದೇನೆ. ಪ್ರವೀಣ್ ಅಲ್ಲಿ ಕ್ಲಿಪ್ ಮಾಡಕ್ ಪ್ರವೀಣ್ ಅಲ್ಲಿ ಸಂಚನ ಕ್ಲಿಕ್ ಮಾಡ್ಕೊ 5 ಸೆಕೆಂಡ್ಸ್ ಆ ಕಡೆ ಬೇಡ ಆ ಕಡೆ ದೀಪವನ್ನು ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಕ್ಕೆ ಧನ್ಯವಾದಗಳು. ಈಗ ನಮ್ಮ ಕಾರ್ಯಕ್ರಮದ ಅತಿಥಿಗಳಾದ ಶ್ರೀಯುತ ಕೆಂಪೇಗೌಡ ಬಿಎನ್ ರವರು ನಮ್ಮೊಂದಿಗಿದ್ದಾರೆ. ತಮಗೂ ಈ ಕಾರ್ಯಕ್ರಮಕ್ಕೆ ಆದರವಾದ ಸ್ವಾಗತ ಸರ್. ಜೇನು ಕೃಷಿ ಅಂದರೆ ಏನು, ಅದರ ಮಹತ್ವವೇನು, ಅದರಿಂದಾಗುವ ಉಪಯೋಗಗಳು ಏನು, ಇದನ್ನು ತಿಳಿಸಲು ಬರುತ್ತಿದ್ದಾರೆ ಗೀತಾ. ಎಲ್ರಿಗೂ ನಮಸ್ಕಾರಗಳು. ಜೇನು ಕೃಷಿ ಎಂದರೆ ಮಾನವ ನಿರ್ಮಿತ ಜೇನುಗೂಡಿನಲ್ಲಿ ಜೇನುನೊಣಗಳ ಕುಟುಂಬ ಪೋಷಣೆ ಮಾಡುವುದು ಮತ್ತು ಜೇನುನೊಣಗಳ ಉತ್ಪಾದಿಸಿದ ಜೇನುತುಪ್ಪ, ಜೇನು ಮೇಣ ಇತ್ಯಾದಿ ಉತ್ಪನ್ನಗಳನ್ನು ಮಾರಾಟ ಮಾಡುವುದು. ಜೇನು ಕೃಷಿಯಲ್ಲಿ ಹಲವಾರು ಉಪಯೋಗಗಳಿವೆ. ಜೇನು ಸಾಕಣೆ ಮುಖ್ಯವಾಗಿ ಕೃಷಿಯಲ್ಲಿ ಜೇನುನೊಣಗಳು ಪರಾಗಸ್ಪರ್ಶ ಕ್ರಿಯೆಗೆ ನೀಡುತ್ತವೆ. ಇದರಿಂದ ಬೆಳೆಗಳ ಇಳುವರಿ ಮಾತ್ರವಲ್ಲದೆ ಗುಣಮಟ್ಟ ಹೆಚ್ಚಾಗುತ್ತದೆ. ಜೇನು ಸಾಕಾಣಿಕೆಯಿಂದ ಜೇನುತುಪ್ಪವಲ್ಲದೆ ಜೇನು ಮೇಣ, ರಾಜಸಾಯಿ ರಸ, ಜೇನು ಅಂಟು, ಜೇನು ವಿಷ ಮುಂತಾದ ಉತ್ಪನ್ನಗಳು ದೊರೆಯುತ್ತವೆ. ಕಡಿಮೆ ಬಂಡವಾಳದಲ್ಲಿ ಪ್ರಾರಂಭಿಸಬಹುದಾದ ಉದ್ದಿಮೆ ಜೇನು ಕೃಷಿ. ಜೇನು ಕೃಷಿಯು ಹಲವರಿಗೆ ಉದ್ಯೋಗಗಳ ಅವಕಾಶವನ್ನು ನೀಡುತ್ತದೆ. ಜೇನುನೊಣಗಳು ಪರಿಸರದ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಹಾಯಕವಾಗುತ್ತದೆ. ನಾವೇ ಮಾಡಿದ ಜೇನುತುಪ್ಪ ಸೇವನೆ ಮಾಡುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ. ಜೇನು ಕೃಷಿಗೆ ಹೆಚ್ಚು ಕೆಲಸಗಾರರ ಅಗತ್ಯವಿರುವುದಿಲ್ಲ. ಆದರೆ ವಾರಕ್ಕೊಮ್ಮೆ ಅವುಗಳ ಮೇಲ್ವಿಚಾರಣೆ ಮಾಡುವುದು ಮುಖ್ಯ. ಜೇನುಗಾರಿಕೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ, ಪರಿಸರ ಸಂರಕ್ಷಣೆ ಹಾಗೂ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಮಹತ್ವವನ್ನು ಹೊಂದಿದೆ. ಧನ್ಯವಾದಗಳು. ಜೇನು ಕೃಷಿಯ ಮಹತ್ವವನ್ನು ತಿಳಿಸಿದಂತಹ ಗೀತಾರವರಿಗೆ ಧನ್ಯವಾದಗಳು. ಹೇ ಶಾರದೆ ದಯ ಪಾಲಿಸು ಎಂದು ಸರಸ್ವತಿಯನ್ನು ನೆನೆಯಲು ಬರುತ್ತಿದ್ದಾರೆ ತುಳಸಿ ಹಾಗೂ ಯಶಸ್ವಿನಿ. ಮಕ್ಕಳನ್ನು ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕೆಂದು ವಿನಂತಿಸುತ್ತಿದ್ದೇನೆ. हे शारदे
ಬೆಳಕಾಗಿಸು ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಹೂವಲ್ಲಿ ಜೇನು ಗುರಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದಾಜ್ಞೆನೇ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾರನು ಬೆಳಕಾಗಿಸು. ತುಳಸಿ ಹಾಗೂ ಯಶಸ್ವಿನಿಗೆ ಧನ್ಯವಾದಗಳು. ಇದೀಗ ಮುಖ್ಯ ಅತಿಥಿಗಳಾದ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಸೊ ನಮ್ಗೆ ಯಾವ್ದೇ ತರ ಜಮೀನ್ ಇಲ್ಲದೆ ಇದ್ದಿದ್ದು. ಸೊ ಏನಾಗುತ್ತೆ ಅಂದ್ರೆ ನಮ್ಗೆ ಅಗ್ರಿಕಲ್ಚರ್ ತುಂಬಾ ಇಷ್ಟ, ಆದ್ರೆ ನಂದು ವ್ಯವಸಾಯ ಮಾಡಕ್ಕೆ ಜಮೀನ್ ಯಾವ್ದೇ ತರ ಇದ್ದಿಲ್ಲ. ಜಮೀನ್ ಇಲ್ಲದೆ ಏನ್ ಕೃಷಿ ಮಾಡ್ಬೋದು ಅಂತ ಸರ್ಚ್ ಮಾಡ್ಬೇಕಾದ್ರೆ ನನಗೆ ಕಂಡು ಬಂದಿದ್ದು ಜೇನು ಕೃಷಿ. ಅದ್ರಲ್ಲಿ ಇನ್ನೊಂದು ವಿಶೇಷವಾಗಿ ಏನ್ ಹೇಳ್ಬೇಕಪ್ಪ ಅಂದ್ರೆ ಜೇನು ಹುಳ ಅನ್ನೋದೇ ಒಂದು ವಿಶೇಷತೆ. ಸೊ ಸಾಮಾನ್ಯವಾಗಿ ನಮ್ಗೆಲ್ಲ ಗೊತ್ತಿರುತ್ತೆ ಜೇನುಗೂಡು ಅಂದ್ರೆ ನಾವೇನಂತ ಅನ್ಕೋತೀವಿ. ಸೊ ನಿಮ್ಗೇನ್ ಅನ್ಸುತ್ತೆ ಜೇನುಗೂಡು ಅಂತ ಅಂದ್ರೆ ನಮ್ಗೇನ್ ಬರುತ್ತೆ ತಲೆಗೆ? ನಿಮ್ಗೇನ್ ಅನ್ಸುತ್ತೆ ಅದ್ ಹೇಳ್ಬೋದು. ಸೊ ಯಾಕೆಂದ್ರೆ ನಾನ್ ಇಲ್ಲಿ ಬಂದಿರೋ ಉದ್ದೇಶ ನಿಮ್ಗೆ ಅದ್ರದ್ದು ಪರ್ಪಸ್ ಅರ್ಥ ಮಾಡ್ಸಕ್ ಬಂದಿರೋಂಥದ್ದು. ಎಲ್ಲರಿಗೂ ಜೇನ್ ತುಪ್ಪನೇ ಜ್ಞಾಪನಕ್ಕೆ ಬರೋವಂಥದ್ದು. ಯಾರಿಗೆ ಕರೆಕ್ಟ್ ಅನ್ಸುತ್ತೆ? ಜೇನುಗೂಡು ಅಂತ ಬಂದ್ರೆ ನಾವು ಮೊದಲು ನಮ್ಮ ಮೈಂಡ್ ಬರೋವಂಥದ್ದೇ ಜೇನುತುಪ್ಪ. ಸೊ ಜೇನು ಎನ್ವೈರನ್ಮೆಂಟ್ ಜೇನುತುಪ್ಪಕ್ಕೆ ಇಡಬೇಕು. ಸೊ ಇದು ವಿಶೇಷತೆ ಏನಪ್ಪಾ ಅಂದ್ರೆ ಜೇನುಹುಳಗಳದ್ದು. ಸೊ ಮೇಡಮ್ ಅವ್ರು ಇವಾಗೆಲ್ಲ ಹೇಳ್ತಿದ್ರು ನಿಮ್ದು ಏನ್ ಬೆಳೆ ಹಾಕ್ತಾ ಇದೀವಿ, ಸೊ ಏನ್ ಪ್ರತಿಯೊಂದು ಗಿಡ ಮರಗಳಿದೆ, ಮತ್ತೆ ನಾವೇನು ರೈತರಾಗಿ ಏನೆಲ್ಲ ಕೃಷಿನ ಮಾಡ್ತಾ ಇದೀವಿ, ಪ್ರತಿಯೊಂದು ಚಟುವಟಿಕೆಗೆ ಪ್ರತಿಯೊಂದು ಗಿಡ ಮರಗಳಿಗೆ ಬೇಕಾಗಿರುವಂತದ್ದು ಜೇನುಹುಳ. ಸೊ ಏನು ನಾವು ಉತ್ಪಾದನೆ ಆಗ್ತಿದೆ ಆಹಾರ, ಅದು 3ನೇ ಭಾಗ ಜೇನು ಹುಳುವಿನಿಂದಾನೇ ಬರ್ತಾ ಇರುವಂತದ್ದು. ಈಗ ತೆಂಗು ಅಡಿಕೆಯಿಂದ ತಗೊಂಡ್ರೆ 25-30% ಬೆಳೆ ಜಾಸ್ತಿ ಆಗುವಂತದ್ದು. ಸೊ ಬೇರೆ ಒಂಬಿನ ಜಾತಿ ಗಿಡಗಳು, ಸೊ ಏನ್ ಬಳ್ಳಿಲಿ ನಮ್ಗೆ ಆಹಾರ ಉತ್ಪಾದನೆ ಆಗುತ್ತೆ ಅದು 60% ಬೆಳೆ ಜಾಸ್ತಿ ಆಗುವಂತದ್ದು. ಮತ್ತೆ ಎಳ್ಳಿನ ಜಾತಿ ಏನ್ ಸೂರ್ಯಕಾಂತಿ, ಹುಚ್ಚೊಳ್ಳು ಈ ತರ ಎಲ್ಲ ಬೆಳೆಗಳು ಎಲ್ಲಿ ಪ್ರದೇಶದಲ್ಲಿ ಬೆಳೀತಾ ಇರ್ತಾರೋ ಅಲ್ಲಿ 90% ನಮ್ಗೆ ಬೆಳೆ ಜಾಸ್ತಿ ಆಗುವಂತದ್ದು. ಇದು ಮೊದಲು ಜೇನು ಹುಳುವಿನಿಂದ ಬರುವಂತಹ ಆದಾಯ, ಮತ್ತೆ ಜೇನು ಹುಳುವಿನಿಂದ ನಮ್ಮ ಮನುಷ್ಯ ಕುಲಕ್ಕೆ ಮತ್ತೆ ರೈತರುಗಳಿಗೆ ಸಿಕ್ಕಿರುವಂತಹ ಮೊದಲನೇ ಪ್ರತಿಫಲ ಅಂತಾನೆ ಹೇಳ್ಬೋದು. ಸೊ ಇವಾಗ ಏನಾಗ್ಬಿಟ್ಟಿದೆ, ಕಳೆದ 30 ವರ್ಷಕ್ಕೆ ಹೋಲಿಸ್ಕೊಂಡ್ರೆ 90% ಜೇನು ಹುಳಗಳಿಲ್ಲ. ಸೊ ಅದೇನಾಗಿದೆ, ನಮ್ದು ಕೃಷಿ ಮಾಡುವಂತಹ ಏನಿತ್ತಪ್ಪ ಅಂದ್ರೆ ಕಾಡು ತುಂಬಾ ದೊಡ್ಡದ ಆಲದ ಮರಗಳು, ತುಂಬಾ ದೊಡ್ಡದ ಮರಗಳೆಲ್ಲ ಇತ್ತು. ಸೊ ಇಲ್ಲಿ ಪರಿಸರ ನಾಶ ಆಯ್ತಾ ಇರೋದ್ರಿಂದನೂ ನಮ್ಗೆ ಅಷ್ಟು ದೊಡ್ಡ ಗಾತ್ರದ ಜೇನುಗಳು ಕೂಡ ಇಲ್ಲ. ಒಂದೇ ಮರದಲ್ಲಿ 100, 200, 300 ಜೇನುಗಳು ಗೂಡುಗಳನ್ನ ನಾವು ಕಂಡಿರೋ ಇದೆ. ನಮ್ಗಿಂತ ನೀವೇ ಜಾಸ್ತಿ ನೋಡಿರ್ತೀರ. ಒಂದೇ ಮರದಲ್ಲಿ ಆಲದ ಮರ ಅಂತ ಬಂದ್ರೆ 50, 100, 150, 200 ಜೇನುಗೂಡುಗಳಿರೋವು. ಸೊ ಇವಾಗ ಏನಾಗಿದೆ, ಅಂತ ದೊಡ್ಡ ಮರಗಳು ಇಲ್ಲದೆ ಇರೋದ್ರಿಂದನೂ ಅಷ್ಟು ಪ್ರಮಾಣದಲ್ಲಿ ಜೇನುಗಳಿಲ್ಲ. ಮತ್ತೆ ಇವಾಗ ವ್ಯವಸಾಯ ಅಂತ ಬಂದ್ರೆ ನಾವು ಪ್ರತಿ ಬೆಳೆಗೂ ಹೂವು ಬಿಡೋ ಮುಂಚೆನೆ ಔಷಧಿ ಹಾಕ್ತಾ ಇರೋಂಥದ್ದು. ಸೊ ಅದನ್ನ ಪ್ರತಿಯೊಂದಕ್ಕೂ ಔಷಧಿ ಮೇಲೆ ನಾವು ಡಿಪೆಂಡಪ್ ಆಗಿರೋದ್ರಿಂದನೂ ಜೇನು ಸಂತತಿ ನಾಶ ಆಗ್ತಾ ಹೋಗ್ತಿದೆ. ಇದೇ ತರ ಜೇನು ಸಂತತಿ ಏನಾದ್ರು ನಾಶ ಆಗಿ ಜೇನು ಹುಳ ಭೂಮಿ ಮೇಲೆ ಇಲ್ಲ ಅಂತ ಬಂದ್ರೆ 4 ವರ್ಷದಲ್ಲಿ ಮನುಷ್ಯ ಕುಲಕ್ಕೂ ಆಹಾರ ಸಿಗೋದು ತುಂಬಾ ಚಾಲೆಂಜಸ್ ಆಯ್ತಾ ಬರುತ್ತೆ. ಸೊ ಹಂಗೆ ಇದೇನಪ್ಪಾ ಅಂದ್ರೆ ಜೇನು ಹುಳ ಅನ್ನೋದು ಪ್ರತಿಯೊಂದು ಕೃಷಿಗೂ, ಪ್ರತಿಯೊಂದು ಗಿಡ ಮರಗಳಿಗೂ, ಪ್ರತಿಯೊಂದು ಹೂವಿಗೂ ಬೇಕಾಗಿರುವಂತಹ ಚಟುವಟಿಕೆಗೆ ಮುಖ್ಯ ಒಂದು ಪಾತ್ರನೇ ಜೇನು ಹುಳದ್ದು. ಸೊ ಹಂಗಾಗಿ ಇವಾಗ ನಾವು ಪ್ರತಿಯೊಬ್ರು ಏನೆಲ್ಲ ರೈತರುಗಳಿದ್ದೀವಿ, ಜೇನು ಹುಳಗಳನ್ನ ನಾವು ನಾಶ ಮಾಡ್ದಲೆ, ಸೊ ಏನ್ ನಮ್ಗೆ ಅವಾಗಲೇ ಹೇಳ್ದಂಗೆ ಔಷಧಿಯಿಂದ, ಪರಿಸರ ನಾಶದಿಂದ, ಮತ್ತೆ ಹಂಗೆ ಮನುಷ್ಯನಿಂದ. ಸೊ ಇವಾಗ ನಾವು ಎಲ್ಲಾರು ಒಂದ್ ಜೇನು ಕಿತ್ತರೆ ಹೆಂಗಾರು ಮಾಡಿ ಅದನ್ನ ತುಪ್ಪ ಕಿತ್ಕೊಂಡ್ಬಿಡ್ಬೇಕು. ಸೊ ಆ ತರ ಯೋಚನೆ ಮಾಡ್ತಾ ಇರ್ತೀವಿ. ಬೆಂಕಿ ಹಾಕಾದ್ರಾಗ್ಲಿ, ಸುಟ್ಟಾದ್ರೂ ಸರಿ, ಏನಾದ್ರೂ ಮಾಡಾದ್ರೂ ಸರಿ, ನಾವು ಅದರಲ್ಲಿರೋ ತುಪ್ಪನ ತೆಗೆದು ಬಿಡ್ಬೇಕು. ಸೊ ಅದನ್ನ ಫಸ್ಟ್ ನಾವು ನಿಲ್ಲಿಸ್ಬೇಕು, ಜೇನು ಸಂತತಿನ ನಾವು ಬೆಳೆಸ್ಬೇಕು. ಸೊ ಯಾರ್ದೆಲ್ಲ ತೋಟಗಳಿದೆ ಅಲ್ಲಿ ಜೇನನ್ನ ಅಳವಡಿಸ್ಕೋಬೇಕು. ಸೊ ಇವಾಗ ಕೃಷಿ ಅಂತ ಬಂದ್ರೆ ತುಂಬಾ ಜನ ಮಾಡಿರ್ತೀರ ಈ ಏರಿಯಾ ಪೂರ್ತಿ, ಅದ್ರಲ್ಲಿ ನಿಮ್ಗೆ ಸರಿಯಾದ ಮಾರ್ಗದರ್ಶನಗಳು ಸಿಗದೇನೆ ಫೇಲ್ ಆಗಿರ್ತೀರ. ಜೊತೆಲಿ ಏನಪ್ಪಾ ಅಂದ್ರೆ ಜೇನು ಕೃಷಿಯಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ನಾವು ಮೊದಲನೇದಾಗಿ ಅದಕ್ಕೆ ಸಂಬಂಧಪಟ್ಟಂತ ತರಬೇತಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಟ್ರೈನಿಂಗ್ಸ್ಗಳು ನಾವು ಕಲ್ತ್ಕೊಂಡು ಮಾಡೋದು ತುಂಬಾ ಉತ್ತಮ. ಅದೇ ತರ ನಾವು ಏನ್ ಜೇನು ಪೆಟ್ಟಿಗೆಗಳನ್ನ ತಗೋಬರ್ತೀವಿ ಅದು ನಮ್ಗೆ ಸಕ್ಸಸ್ ಆಗುವಂತದ್ದು. ಸೊ ಏನಪ್ಪಾ ಅಂದ್ರೆ ಅದು ರೈಟ್ ಅಂತ ಇರುತ್ತೆ, ಸಕ್ಸಸ್ ರೈಟ್. ಸೊ ಆ ತರ ಒಂದು ಪೆಟ್ಟಿಗೆನ ಹುಡುಕಿ ನಾವು ತಂದು ನಮ್ಮ ತೋಟಗಳಲ್ಲಿ ಕೃಷಿ ಮಾಡಿದ್ದೆ ಆದ್ರೆ
ತುಂಬಾ ಅದ್ಭುತವಾಗಿ ಜೇನು ಕೃಷಿ ಸಕ್ಸಸ್ ಆಗುತ್ತೆ. ಇದಕ್ಕೆ ಯಾವುದೇ ತರ ಅತಿಯಾದ ಬಂಡವಾಳ ಹೂಡಿಕೆ ಆತರ ಅಂತ ಎಲ್ಲ ಬೇಕಾಗಿಲ್ಲ. ನನ್ನ ಒಂದು ಜೀವನದಲ್ಲಿ ನಾನು 5 ಪೆಟ್ಟಿಗೆಯಿಂದ ಸ್ಟಾರ್ಟ್ ಮಾಡಿದ್ದು 3 ವರ್ಷದಿಂದ. ಫಸ್ಟ್ ಲಾಕ್ಡೌನ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಊರಿಗೆ ಬಂದಾಗ. ಇವಾಗ ನನ್ನ ಹತ್ರ 800 ಪೆಟ್ಟಿಗೆಗಳಿದೆ. ನಾನು ಕೂಡ ಈ ಮಾದರಿ ಪೆಟ್ಟಿಗೆಗಳನ್ನ ಸುಮಾರು ಒಂದು 80 ಮಾಡಿ ನಾನು ಕೂಡ ಲಾಸ್ ಆಗಿದ್ದೀನಿ. ಯಾಕಪ್ಪ ಅಂದ್ರೆ ಸರಿಯಾದ ಮಾರ್ಗದರ್ಶನಗಳಿದೆ. ನಮ್ಗೆ ಯಾರು ಹೇಳ್ಕೊಡ್ಬೇಕೋ ಅವರೇ ನಮ್ಗೆ ಸರಿಯಾದ ಮಾರ್ಗದರ್ಶನಗಳು ಕೊಡದೇ ಇರೋದ್ರಿಂದ ಸೊ ನಾನು ಅವಾಗ ಕರ್ನಾಟಕ ಮೂಲೆನೂ ಹುಡುಕಿ ಸೊ ಆಲ್ಮೋಸ್ಟ್ ನಾನು ಕರ್ನಾಟಕದಲ್ಲಿ ಜೇನು ಕೃಷಿಗೆ ಅಂತಾನೆ ಒಂದು 6 ತಿಂಗಳು ಫುಲ್ ರಿಸರ್ಚ್ ಮಾಡಿದೀನಿ. ಬೇರೆ ಭಾಗಗಳಲ್ಲೆಲ್ಲ ಹೆಂಗೆ ಸಕ್ಸಸ್ ಆಗ್ತಾರೆ, ನಮ್ ಕಡೆ ಯಾಕೆ ಸಕ್ಸಸ್ ಆಗಕ್ ಆಯ್ತಲ್ಲ ಅಂತ ಇಲ್ಲ. ಸೊ ಹಂಗ್ ಕಂಡು ಬಂದಾಗ ನಮ್ ಕಡೆ ಸಿಗ್ತಾ ಇರುವಂತಹ ಪೆಟ್ಟಿಗೆಗಳಲ್ಲೇ ಪ್ರಾಬ್ಲಮ್ ಇರೋದ್ರಿಂದ ಸೊ ನನಗೆ ಸಿರ್ಸಿ ಭಾಗದಲ್ಲಿ ಒಂದು ಪೆಟ್ಟಿಗೆ ಸಿಕ್ತು. ಆ ಪೆಟ್ಟಿಗೆ ಇಲ್ಲಿ ತೇಜ್ ಅವ್ರ ತೋಟದಲ್ಲಿ ಇನ್ಸ್ಟಾಲ್ ಮಾಡಿದೀವಿ. ಸೊ ನೀವ್ ಯಾವಾಗಾದ್ರೂ ಬೆಳಗ್ಗೆ ಹೊತ್ತು ಹೋಗಿ ಅವ್ರ ತೋಟ ವಿಸಿಟ್ ಮಾಡಿದ್ರೆ ನಿಮ್ಗೆ ಆ ಪೆಟ್ಟಿಗೆ ಗೊತ್ತಾಗುತ್ತೆ. ಯಾಕಪ್ಪ ಅಂದ್ರೆ ಆ ಪೆಟ್ಟಿಗೆಗಳಲ್ಲಿ ಇದಕ್ಕೆ ಸ್ವಲ್ಪ ಸಮಸ್ಯೆ ಬರುತ್ತೆ. ಮೇಣ ಪತಂಗ ಅಂತ ಒಂದು ಹುಳ ಬರುತ್ತೆ. ಆ ಹುಳ ಬಂದ್ರೆ ನೀವು ತಂದು ಮಡಗಿದ ಒಂದು 3 ತಿಂಗಳಿಗೆ ಹುಳ ಎದ್ದೋಗ್ಬಿಡ್ತಾನೆ. ಸೊ ಅದೇ ನಾವು ಮಾಡಿರೋಂತ ಡಿಸೈನ್ ಪೆಟ್ಟಿಗೆಗಳಲ್ಲಿ ಆ ಪ್ರಾಬ್ಲಮ್ಸ್ ಬರಲ್ಲ. ಸೊ ಆ ಪ್ರಾಬ್ಲಮ್ಸ್ ಬರಲ್ಲ. ಸೊ ಇದೇ ತರ ಇದ್ರಲ್ಲಿ ಏನಾಗುತ್ತಪ್ಪ ಅಂದ್ರೆ ಋತುಮಾನ ಕಾಲಮಾನಗಳಿಗೆ ತಕ್ಕಂತೆ ಜೇನು ಕೃಷಿನ ನಾವು ಮಾಡ್ತಾ ಬರ್ಬೇಕಾಗುತ್ತೆ. ಅದೇ ತರ ಇವಾಗ ಬೇಸಿಗೆ ಅಂತ ಬಂದಾಗ ನಮ್ಗೆ ನಾವು ಮಡಗಿರುವಂತ ಸುತ್ತಮುತ್ತ ಗಿಡ ಮರಗಳಲ್ಲಿ ಹೂವು ಇಲ್ಲದೆ ಇದ್ದಾಗ ಕೂಡ ಅದನ್ನ ನಾವು ನೋಡ್ಕೋಬೇಕಾಗುತ್ತೆ. ಅದನ್ನು ಸ್ವಲ್ಪ ಕಲಿಬೇಕಾಗುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ ಜೇನು ಅಂತ ಬಂದ್ರೆ ಎಲ್ಲರಿಗೂ ಕಚ್ಚುತ್ತೆ ಅನ್ನೋದೇ ಭಯ ಇರುತ್ತೆ. ಸೊ ಅದು ಮುಖ್ಯವಾಗಿ ನಾವು ಟ್ರೈನಿಂಗ್ ಟೈಮ್ಗಳಲ್ಲಿ ಕಲ್ತ್ಕೋಬೇಕಾಗುತ್ತೆ. ಇವಾಗ ನೈಟ್ ಟ್ರೈನಿಂಗ್ ಆಗಿರೋದ್ರಿಂದ ಅದನ್ನ ನಾವು ಪ್ರಾಕ್ಟಿಕಲ್ ಅಲ್ಲಿ ಹೇಳ್ಕೊಡ್ಬೇಕಾಗುತ್ತೆ. ಅದು ಪ್ರಾಕ್ಟಿಕಲ್ ಯಾವ ತರ ಬೆಳಗ್ಗೆ ಟೈಮಲ್ಲಿ ಸೊ ಮಧ್ಯಾಹ್ನ ಟೈಮಲ್ಲಿ ಅರೇಂಜ್ ಮಾಡಿದ್ರೆ ಅದನ್ನ ನಾವು ಹೇಳ್ಕೊಡ್ತೀವಿ. ನಿಮ್ ಕೈಲೇ ಹುಳ ಮುಟ್ಟಿಸುವಂತದ್ದು, ನಿಮ್ ಕೈಲೇ ಹುಳನ ಫ್ರೇಮ್ಗಳನ್ನೆಲ್ಲ ಎತ್ತುವಂತದ್ದು ನಾವು ಹೇಳ್ಕೊಡ್ತೀವಿ. ಆಮೇಲೆ ಮುಖ್ಯವಾಗಿ ಇದಕ್ಕೆ ಏನಂದ್ರೆ ದಿನನಿತ್ಯ ಕೆಲಸ ಅಂತ ಏನಿರೋದಿಲ್ಲ. 10 ದಿನಕ್ಕೆ ಒಂದ್ಸತಿ ಆ ಪೆಟ್ಟಿಗೆ ತಾವು ಒಂದು ಪೆಟ್ಟಿಗೆಗೆ 5 ನಿಮಿಷ ನಾವು ಕೆಲಸ ಮಾಡಿದ್ದೆ ಆದ್ರೆ ಜೇನು ಕೃಷಿಲಿ ಆರಾಮಾಗಿ ಸಕ್ಸಸ್ ಆಗ್ಬೋದು. ಸೊ ಅದೇ ತರ ಇದ್ರಲ್ಲಿ ಏನಪ್ಪಾ ಅಂದ್ರೆ ನಾವು ಔಷಧಿ ಹೊಡಿದೇ ಇರುವಂತ ಬೆಳೆಗಳು ಇಲ್ಲದೆ ಇರುವಂತ ಜಾಗಗಳಲ್ಲಿ ನಾವು ಮಡಗಿದ್ರೆ ತುಂಬಾ ಒಳ್ಳೇದು. ಇವಾಗ ನಮ್ದು ಏನಪ್ಪಾ ಅಂದ್ರೆ ಎಲ್ಲಿ ಅಡಿಕೆ ತೆಂಗು ಬೆಳೆಗಳಿವೆ ಸೊ ಅಲ್ಲಿ ನಮ್ಗೆ ಜೇನು ಕೃಷಿ ಸಕ್ಸಸ್ ಆಗುವಂತದ್ದು ತುಂಬಾ ಕಂಡು ಬಂದಿದೆ. ಯಾಕಪ್ಪ ಅಂದ್ರೆ ಅವಕ್ಕೆ ಔಷಧಿ ಸಿಂಪಡಣೆದು ಕಮ್ಮಿ. ಮತ್ತೆ ಅದರಲ್ಲಿ ತೆಂಗು ಅಂತ ಬಂದ್ರೆ ವರ್ಷ ಪೂರ್ತಿ ಹೂವು ಇರುತ್ತೆ. ಸೊ ಇಂಥ ತಿಂಗಳು ಹೂವು ಇರಲ್ಲ ಅಂತ ಅನ್ನಂಗಿಲ್ಲ. ಸೊ ಆದ್ರಿಂದನೂ ತೆಂಗಿನ ತೋಟಗಳಲ್ಲಿ ಜೇನು ಕೃಷಿನ ಆರಾಮಾಗಿ ಸಕ್ಸಸ್ ಆಗುವಂತದ್ದು. ಅಂದ್ರೆ ನಿಮ್ಗೆ ಈ ಜೇನು ಕೃಷಿ ಅನ್ನೋದು 10% ನಾವು ಇಲ್ಲಿ ಹೇಳುವಂತದ್ದು ಸ್ಟೇಜ್ ಮೇಲೆ. 90% ಪೆಟ್ಟಿಗೆಯಲ್ಲಿ ಚಟುವಟಿಕೆಗಳು. ಸೊ ಅದರಲ್ಲಿ ರಾಣಿ ಹುಳ ಅಂತ ಬರುತ್ತೆ. ರಾಣಿ ಹುಳಿನ ವಿಶೇಷತೆ ಬಂದು ಗಂಟೆಗೆ 2000 ಮೊಟ್ಟೆ ಇಡುವಂತದ್ದು. ಸೊ ಅದು ಒಂದು ಗೂಡಿನ ಹೆಡ್ ಆಗಿರುತ್ತೆ. ಆ ರಾಣಿ ಹುಳನ ನಾವು ಕರೆಕ್ಟ್ ಆಗಿ ಟೇಕ್ ಕೇರ್ ಮಾಡಿದ್ದೆ ಕಲ್ತ್ಕೊಂಡಿದ್ದೆ ಆದ್ರೆ ಸೊ ಇಡೀ ಕುಟುಂಬನೇ ಆರೋಗ್ಯವಾಗಿರುತ್ತೆ. ಹಂಗೆ ಸೊ ಕೆಲಸಗಾರ ನೊಣಗಳಂತ ಬರುತ್ತೆ. ಆಲ್ಮೋಸ್ಟ್ 90% ಅದರಲ್ಲಿ ಇರೋದಂತದೆಲ್ಲ ಕೆಲಸಗಾರ ನೊಣಗಳೇ. ಸೊ ಹಂಗೆ ಡ್ರೋನ್ ಅಂತ ಬರುತ್ತೆ. ಸೊ ಈ ತರ ನಮ್ಗೆ ಅಲ್ಲಿ 90% ನಿಮ್ ಜೊತೆ ಪೆಟ್ಟಿಗೆಗಳನ್ನ ನಾವು ನಿಮ್ ತೋಟದಲ್ಲಿ ಮಡಗಿ ಕಲಿಯುವಂತದ್ದೇ ಜಾಸ್ತಿ ಆಗಿರುತ್ತೆ. ಸೊ ಇವಾಗ ನಾವು ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಎಲ್ಲಿ ತೆಂಗು ಅಡಿಕೆ ಬೆಳೆಗಾರ ಇರ್ತಾರೆ ಅಲ್ಲೆಲ್ಲ ನಾವು ಇಂಟ್ರೆಸ್ಟ್ ಇರುವಂತವ್ರಿಗೆ ಯಾರು ಆಸಕ್ತಿ ಇರುತ್ತೋ ಅವ್ರಿಗೆಲ್ಲ ಆಲ್ಮೋಸ್ಟ್ ಇದ್ರಲ್ಲಿ ನಾವು 3 ವರ್ಷ ಮಾಡ್ತಾ ಬಂದಿರೋದ್ರಿಂದ ಯಾವ ತರ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅನ್ನೋದು ನಮ್ಗೆ ಕಂಡು ಬಂದಿದೆ. ಸೊ ಹಂಗೆ ತೇಜಸ್ ಅವ್ರ ತೋಟಗಳಲ್ಲಿ 2 ಪೆಟ್ಟಿಗೆಗಳಿದೆ. ನೀವು ಅವನ್ನ ವಿಸಿಟ್ ಮಾಡಬಹುದು. ಜೇನು ಅಂತ ಬಂದ್ರೆ ನಿಮ್ ಕಂಡಂಗೆ 4 ಪ್ರಭೇದಗಳಿದೆ. ಹೆಜ್ಜೇನು, ತಿರುವೆ ಜೇನು, ನಸರು ಜೇನು, ಕಡ್ಡಿ ಜೇನು. ಸೊ ಇವು ಕಡ್ಡಿ ಜೇನುಗಳು ಕೂಡ ಮೊದಲು ಸಿಕ್ಕಾಪಟ್ಟೆ ಇರೋವು. ಇವಾಗ ಅವು ಕೂಡ ತುಂಬಾ ನಶಿಸಿ ಹೋಗ್ತಿದೆ. ದಯವಿಟ್ಟು ಎಲ್ಲಾ ರೈತರುಗಳಲ್ಲಿ ಏನಪ್ಪಾ ಅಂದ್ರೆ ಕೋರಿಕೆ, ಯಾವುದೇ ತರದ ಜೇನುತುಪ್ಪ, ಸಣ್ಣ ಜೇನುತುಪ್ಪ ಆರೋಗ್ಯಕ್ಕೆ ಒಳ್ಳೇದು, ದೊಡ್ಡ ಜೇನುತುಪ್ಪ ಕೆಟ್ಟದ್ದು ಈ ತರ ಬರಲ್ಲ. ನಮ್ಗೆ ಜೇನುತುಪ್ಪ ಅನ್ನೋದು ಒಂದು ಹೂವುದಿಂದ, ಯಾವ ಹೂವುದಿಂದ ತಂದಿರುತ್ತೆ ಜೇನುಹುಳ, ಆ ಹೂವದ್ದು ಗುಣಲಕ್ಷಣ ಜೇನುತುಪ್ಪದಲ್ಲಿ ಇರುತ್ತೆ. ಇವಾಗ ನಮ್ಮ ಹಳ್ಳಿ ಕಡೆ ಎಲ್ಲ ಸಣ್ಣ ಜೇನು ಒಳ್ಳೇದು ಅಂತ ಕಿತ್ತಿ ಎಲ್ಲ ಇವಾಗ ಅದ್ರ ಪ್ರಭೇದಗಳೇ ಇಲ್ದಂಗ್ ಮಾಡ್ಬಿಟ್ಟಿದೀವಿ. ಸೊ ಅದು ಖಂಡಿತವಾಗ್ಲೂ ನೀವು ನಿಲ್ಸಿದ್ರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಅದ್ರದ್ದು ವಿಶೇಷತೆ ಏನಪ್ಪಾ ಅಂದ್ರೆ ಎಲ್ಲಾ ದೇಶಗಳಿಗೂ ಹೋಲಿಸ್ಕೊಂಡ್ರೆ ನಮ್ಮ ಇಂಡಿಯಾ ತುಂಬಾ ಲಕ್ಕಿ. ಬೇರೆ ದೇಶಗಳಲ್ಲಿ ಈ ತರ 4 ಪ್ರಭೇದಗಳು ಹುಳಗಳು ಕಂಡು ಬರಲ್ಲ. ಇಲ್ಲೇನಾಗಿದೆ, ನಮ್ಮ ಪ್ರಕೃತಿ ಇಂಡಿಯಾದಲ್ಲಿ 4 ಪ್ರಭೇದ ಜೇನು ಹುಳುಗಳನ್ನ ನಮ್ಗೆ ಪ್ರಕೃತಿ ಕೊಟ್ಟಿರೋದ್ರಿಂದ ಅದನ್ನ ಉಳಿಸ್ಕೊಳ್ಳೋದು ಪ್ರತಿಯೊಬ್ಬ ರೈತರುಗಳದ್ದು ಜವಾಬ್ದಾರಿಯಾಗಿರುತ್ತೆ. ಮತ್ತೆ ಆಗಿನ ಕಾಲದಲ್ಲಿ ಎಲ್ಲ ಕಲ್ಲಲ್ಲಿ ಮನೆ ಕಟ್ಟೋದ್ರಿಂದ ನಸರು ಜೇನು, ಸೊಳ್ಳೆ ಜೇನು ಅಂತ ಬರೋದು. ಆ ಸೊಳ್ಳೆ ಜೇನು ಕೂಡ ನಮ್ಗೆ ತುಂಬಾ ವಿಶೇಷವಾಗಿರುವಂತದ್ದು. ಅತಿ ಮಾರ್ಕೆಟ್ ಅಲ್ಲಿ ತುಂಬಾ ಬೇಡಿಕೆ ಇರುವಂತಹ ಜೇನುತುಪ್ಪ ಅಂದ್ರೆ ನಸಿರು ಜೇನುತುಪ್ಪ.
3,000-4,000 ಪರ್ ಕೆಜಿಗೆ ಇರುವಂತದ್ದು. ಸೊ ನೀವು ನೋಡಿರ್ತೀರ ಎಲ್ಲ ಸಣ್ಣ ಸಣ್ಣ ಗೋಡೆಗಳಲ್ಲಿ ಕಟ್ಟಿರುತ್ತೆ ಸೊಳ್ಳೆ ಜೇನು. ಸೊ ಇವಾಗ ಅದು ಕೂಡ ನಾಶ ಆಗ್ತಾ ಇರೋದು. ಬಿಕಾಸ್ ಯಾಕೆಂದ್ರೆ ಹಳೆ ಮನೆಗಳೆಲ್ಲ ಇಲ್ಲದೆ ಇರೋದ್ರಿಂದ ಆ ಜೇನು ಸಂತತಿನೂ ಕೂಡ ನಾಶ ಆಗ್ತಿದೆ. ಇನ್ನ 2 ತಳಿ ಅಂದ್ರೆ ನಮ್ಗೆ ತುಡುವೆ ಜೇನು ಮತ್ತೆ ಹೆಜ್ಜೇನು. ಈ ತುಡುವೆ ಜೇನು ಕೂಡ ನಿಮ್ಗೆ ಗೊತ್ತಿರುವಂಗೆ ಎಲ್ಲ ಬಿಲಗಳಲ್ಲಿ, ಕೊಟ್ರೆಗಳಲ್ಲಿ, ಹುತ್ತಗಳಲ್ಲಿ, ಸಂಧಿಗಳಲ್ಲಿ ವಾಸ ಮಾಡ್ತಿರುವಂತದ್ದು. ಇವಾಗ ಏನಾಗಿದೆ, ಪ್ರತಿಯೊಂದಕ್ಕೂ ಔಷಧಿ ಸಿಂಪರಣೆ ಆಗಿರೋದ್ರಿಂದ ಒಂದ್ ಬದ ಆಗ್ಲಿ ಕಳೆ ಬೆಳ್ಳಿ ಔಷಧಿ ಹೊಡಿತಾ ಇದೀವಿ. ಪ್ರತಿಯೊಂದು ಗಿಡಗಳನ್ನು ಎಲ್ಲ ಔಷಧಿ ಸಿಂಪರಣೆ ಆಗಿರೋದ್ರಿಂದ ಅವುಗಳಿಗೂ ಜೀವನ ಮಾಡಕ್ಕೆ ಜಾಗ ಇಲ್ಲದೆ ಇರೋದ್ರಿಂದನೂ ಮತ್ತೆ ಆಹಾರಗಳು ಇಲ್ಲದೆ ಇರೋದ್ರಿಂದನೂ ಅದರದ್ದು ಸಂತತಿ ಕೂಡ ಕಮ್ಮಿ ಆಗ್ತಾ ಇರೋದು. ಇದೇ ತರ ನಮ್ಗೆ ಜೇನು ಸಂತತಿ ನಾಶ ಆಯ್ತಾ ಬಂದ್ರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಬೆಳೆನೂ ಕೂಡ ನಾವು ಬೆಳೆಯೋದು ತುಂಬಾ ಕಷ್ಟ ಆಗುತ್ತೆ. ಸೊ ಹಂಗೆ ಪ್ರತಿಯೊಬ್ಬ ರೈತರು ನಿಮ್ ತೋಟಗಳಲ್ಲಿ ಒಂದು 5-10 ಜೇನು ಪೆಟ್ಟಿಗೆನ ಮಡಗುತ್ತೆ ಅಂದ್ರೆ 20-30% ನಿಮ್ಗೆ ಬೆಳೆಗಳು ಜಾಸ್ತಿ ಆಗುವಂತದ್ದು. ಮತ್ತೆ ವರ್ಷಕ್ಕೆ ಒಂದು ಪೆಟ್ಟಿಗೆಯಲ್ಲಿ 3-5 ಕೆಜಿ ಜೇನುತುಪ್ಪನ ತೆಗೆಯುವಂತದ್ದು. ಈ 2 ಆದಾಯಗಳು ನೀವು ಪಡ್ಕೋಬಹುದು. ಸೊ ಇದೇ ತರ ಜೇನು ಕೃಷಿ ನಿಮ್ಗೆ ಏನಾದ್ರೂ 100% ಇಂಟ್ರೆಸ್ಟ್ ಇದೆ, ಸೊ ನಾವು ಇನ್ನು ನಮ್ಮ ತೋಟಗಳಲ್ಲಿ ಅಳವಡಿಸ್ಕೋಬೇಕು ಮತ್ತೆ ನಾವು ಮಾಡಬೇಕು ಅಂತ ಎಲ್ಲರೂ ನಿಮ್ಗೆ ಆಸಕ್ತಿ ಇದ್ರೆ ತೇಜಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನಾವು ಅವ್ರಿಗೆ ನಮ್ಗೆ ಏನ್ ಗೊತ್ತಿದೆ ಅದನ್ನ ನಾವು ಅವ್ರಿಗೆ ಹೇಳ್ಕೊಡ್ತಾ ಇದ್ದೀವಿ. ನಿಮ್ಮ ಊರಿನ ಭಾಗಗಳಲ್ಲಿ ತೇಜಸ್ ಅವ್ರ ತೋಟಗಳಲ್ಲಿ ಅವ್ರಿಗೆ ಪೆಟ್ಟಿಗೆ ಮಡಗಿರೋದ್ರಿಂದ ಅವ್ರಿಗೆ ಸುಮಾರು ಮಾಹಿತಿಗಳನ್ನ ಕೊಟ್ಟಿರ್ತೀವಿ. ನಿಮ್ಗೇನು ಆಲ್ರೆಡಿ ಮಾಡಿ ಫೇಲ್ ಆಗಿರೋರ್ಗೂ ಕೂಡ ಏನ್ ಚಾಲೆಂಜಸ್ ಬಂದಿದೆ ಅವ್ರ ಹತ್ರ ಹೇಳಿದ್ರೆ ನಾವು ಅದಕ್ಕೆ ಪರಿಹಾರಗಳನ್ನ ಏನೆಲ್ಲ ಮಾಡಬಹುದು ಅನ್ನೋದು ನಾವು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಬರ್ತೀವಿ. ಸೊ ಇದು ಮುಖ್ಯವಾಗಿ ಜೇನು ಅನ್ನೋದು ಒಂದು ಜರ್ನಿ. ಸೊ ಜೇನು ಕೃಷಿ ಅನ್ನೋದು ಒಂದು ಜರ್ನಿ. ನಾವು ಮಾಡ್ತಾ ಸ್ಟೆಪ್ ಬೈ ಸ್ಟೆಪ್ ಕಲಿಯೋದೇ ಜಾಸ್ತಿ ಆಗಿರುತ್ತೆ. ಸೊ ಇದೇ ತರ ಯಾರಿಗೆ ಇಂಟ್ರೆಸ್ಟ್ ಇದೆ ಮಧ್ಯಾಹ್ನದಲ್ಲೂ ಒಂದು ಟ್ರೈನಿಂಗ್ ನ ಅನೌನ್ಸ್ ಮಾಡಿ. ಅಲ್ಲಿ ನಾನು ಪೆಟ್ಟಿಗೆ ನಿಂತಿ ಸುತ್ತು ನಿಮ್ಗೆ ಪೆಟ್ಟಿಗೆ ಹುಳ ಎತ್ತಿ ನಾವು ಹುಳಿಗಳಲ್ಲಿ ವಿಭಾಗಗಳು ಹೇಳಿ ಮತ್ತೆ ಅದರದ್ದೇ ಆದಂತ ಕೆಲಸ ಕಾರ್ಯಗಳು ಚಟುವಟಿಕೆಗಳನ್ನ ಹೇಳ್ಕೊಟ್ಟು ಮೈನ್ ಆಗಿ ಜೇನುಹುಳ ಕಚ್ಚದಿರೋದು ಹೆಂಗೆ ಅಂತ ನೀವು ಕಲ್ತ್ಬಿಟ್ರೆ ಪ್ರತಿಯೊಬ್ಬರು ಆರಾಮಾಗಿ ಕೃಷಿನ ಮಾಡ್ಬೋದು. ಮತ್ತೆ ಇದ್ರದ್ದೊಂದು ಋತುಮಾನದ 2 ಕಾಲದ್ದು ಮೇಂಟೆನೆನ್ಸ್ ನ ಕಲ್ತರು ಕೂಡ ಪ್ರತಿಯೊಬ್ಬರು ಜೇನು ಕೃಷಿಲಿ ಸಕ್ಸಸ್ ಆಗ್ಬೋದು. ಇಷ್ಟು ಹೇಳಕ್ ನಾನು ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು. ಜೇನು ಹುಳಿಯಿಂದಾಗುವ ಪರಾಗಸ್ಪರ್ಶ, ಜೇನ್ನೊಣದಿಂದಾಗುವ ಅಧಿಕ ಇಳುವರಿ ಮತ್ತೆ ಅವರು ನಡೆಸುವ ಟ್ರೈನಿಂಗ್ ಕಾರ್ಯಕ್ರಮಗಳು ಮತ್ತು ಜೇನು ಕೃಷಿ ಒಂದು ಪಯಣ ಎಂದು ನಮ್ಮೆಲ್ಲರಿಗೂ ತಿಳಿಸಿದ ಶ್ರೀಯುತ ಧನಂಜಯರವರಿಗೆ ಧನ್ಯವಾದಗಳು. ಜೇನುನೊಣಗಳ ನಶಿಸುವಿಕೆಯ ಬಗ್ಗೆ ಉಪಯುಕ್ತವಾದ ಮಾಹಿತಿಯನ್ನು ನೀಡಲಿದ್ದಾರೆ ಹೇಮಂತ್. ಎಲ್ಲರಿಗೂ ನಮಸ್ಕಾರ. ಜೇನು ಕೃಷಿಗಳ ಸಂಪೂರ್ಣ ಮಾಹಿತಿಯನ್ನು ನೀಡಿದ ಧನಂಜಯ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಧನಂಜಯ್ ಸರ್ ಹೇಳಿದ್ರು ಏನಂತ, ಜೇನು ಹುಳುಗಳ ನಶಿಸುವಿಕೆಯಿಂದ ಮನುಷ್ಯನು ಸಹ ನಾಶ ಆಗ್ತಾನೆ ಅಂತ, ಮುಂದೊಂದು ದಿನ ನಾಶ ಆಗ್ತಾನೆ ಅಂತ ಹೇಳಿದ್ದಾರೆ. ಅದು ಹೇಗೆ ಅಂತಂದ್ರೆ, ಈಗ ನಾವು ನೋಡಿರ್ಬೋದು, ಈಗ ಬೆಳೆಗಳಲ್ಲಿ ಹೆಚ್ಚು ಕೆಮಿಕಲ್ಸ್ ಅನ್ನ ಬಳಸ್ತಾ ಇದೀವಿ. ಇದರಿಂದ ಏನಾಗ್ತಾ ಇದೆ, ಅದರಿಂದ ಜೇನು ಹುಳುಗಳು ಸಹ ನಾಶ ಆಗ್ತಾ ಇದಾವೆ. ಯಾಕಂದ್ರೆ ಈಗ ನಾವು ಬೆಳೆಗಳಿಗೆ ಹೊಡೆಯೋದು ಕೀಟಗಳು ಸಾಯಿಗೆ ಅಂತ ಹೊಡಿತೀವಿ. ಬಟ್ ಈಗ ಏನಾಗೈತೆ ಅಂದ್ರೆ, ಕೀಟಗಳು ಸಾಯೋದ್ರ ಜೊತೆಗೆ ಜೇನುಹುಳುಗಳು ಸಹ ಸಾಯ್ತಾ ಇದಾವೆ. ಅದರಿಂದ ನಾವು ಬೇಗನೆ ಪ್ರಿಕಾಷನ್ಸ್ ತಗೋಬೇಕು. ಈಗ ಒಬ್ಬ ರೈತನಾಗಿ ಏನೇನು ಪ್ರಿಕಾಷನ್ಸ್ ತಗೋಬೇಕು ಅಂತ ಅಂದ್ರೆ, ಮೊದಲಾಗಿ ಈಗ ಸ್ಪ್ರೇ ಹೊಡಿತೀವಿ. ಸ್ಪ್ರೇ ಕಾಮನ್ ಆಗಿ ರೈತರೆಲ್ಲ ಹೊಡೆಯೋದು ಬೆಳಗಿನ ಜಾವ ಹೊಡಿತಾರೆ. ಈಗ ಬೆಳಗಿನ ಜಾವ ಏನಾಗಿರುತ್ತೆ ಅಂದ್ರೆ, ಜೇನುಹುಳುಗಳ ಆಕ್ಟಿವಿಟಿ ಏನಿರುತ್ತೆ ಜಾಸ್ತಿ ಇರುತ್ತೆ. ಆಗ ಏನ್ ಮಾಡ್ಬೇಕು ಅಂದ್ರೆ, ಬೆಳಗ್ಗೆ ಹೊಡೆಯೋದ್ರ ಬದಲು ಸಾಯಂಕಾಲ ಹೊಡಿಬೇಕು. ಈಗ ಸಾಯಂಕಾಲ ಹೊಡೆಯೋದ್ರಲ್ಲಿ ಸ್ವಲ್ಪ ಅದ್ರ ಮೇಲೆ ಎಫೆಕ್ಟ್ ಆಗೋದನ್ನ ಕಡಿಮೆ ಮಾಡಬಹುದು. ಮತ್ತೆ ಇನ್ನೂ ಸೇಫರ್ ಕೆಮಿಕಲ್ಸ್ ಅಂತ ಬರುತ್ತೆ. ಈಗ ನೀವು ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗ್ಬೇಕು, ಅಲ್ಲಿ ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾರೆ. ಅಂದ್ರೆ ಯಾವ ಕೆಮಿಕಲ್ಸ್ ನ ಹೊಡಿಯೋದು, ಅದರಿಂದ ಜೇನು ಹುಳುಗಳಿಗೆ ಪರಿಣಾಮ ಆಗದೆ ಹೋದ ರೀತಿಯಲ್ಲಿ ಕೆಮಿಕಲ್ಸ್ ಅನ್ನ ಕೊಡ್ತಾರೆ. ಆ ಕೆಮಿಕಲ್ಸ್ ಅನ್ನ ಮತ್ತೆ ಸರಿಯಾದ ಡೋಸೇಜ್ ಹೇಳ್ತಾರೆ. ಈಗ ರೈತರು ಏನ್ ಮಾಡ್ತಾರೆ, 2 ml ಹೊಡಿರಿ, 2 ml ಹೊಡಿರಿ ಅಂತ ಹೇಳಿರ್ತಾರೆ. ಆದ್ರೆ ಏನ್ ಮಾಡ್ತಾರೆ ರೈತರುಗಳು, ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಪೂರಾ ಕಂಟ್ರೋಲ್ ಆಗುತ್ತೆ, ಏನ್ ಮಾಡ್ತಾರೆ ಜಾಸ್ತಿ ಹೊಡಿತಾರೆ. ಇದರಿಂದ ಏನಾಗುತ್ತೆ, ಅದು ಬರೀ ಕೀಟಗಳು ಸಾಯೋದಲ್ಲದೆ ಜೇನುಗಳು ಮತ್ತೆ ಪರಿಸರಕ್ಕೆ ಮೇನ್ ಆಗಿ ಹಾಳಾಗ್ತಾ ಇದೆ. ಇದರಿಂದ ಮಣ್ಣು ಸಹ ಹಾಳಾಗ್ತಾ ಇದೆ. ಅದರಿಂದ ರೈತ ಸಂಪರ್ಕಕ್ಕೆ ಭೇಟಿ ನೀಡಿ, ರೈತರುಗಳೆಲ್ಲರೂ ಭೇಟಿ ನೀಡಿ ಸರಿಯಾದ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಆ ಇನ್ಫಾರ್ಮೇಶನ್ ತಗೊಳ್ಳಿ. ಮತ್ತೆ ಮೇನ್ ಕೆಮಿಕಲ್ಸ್ ಅಂತ ಬರುತ್ತೆ, ಅಂದ್ರೆ ಸೇಫರ್ ಕೆಮಿಕಲ್ಸ್ ಅಂತ ಬರುತ್ತೆ. ಅಂದ್ರೆ ಈಗ ಜೇನು ಹುಳುಗಳಿಗೆ ಏನು ಪ್ರಾಬ್ಲಮ್ ಆಗದೆ ಹೋದ ರೀತಿ ಕೆಮಿಕಲ್ಸ್ ಇದೆ, ಅಂದ್ರೆ ರಾಸಾಯನಿಕಗಳು.
ಅದು ಏನಂದ್ರೆ ಈಗ ಬೇವಿನ ಎಣ್ಣೆ, ನೀವೇ ತಯಾರಿಸಂತ ಬೇವಿನ ಎಣ್ಣೆ, ಮತ್ತೆ ಮತ್ತೆ ಇದು ಬಂಗೆ ಎಣ್ಣೆ, ಮತ್ತೆ ಗ್ರಾನ್ಯೂಲ್ಸ್ ಅಂತ ಹರಳುಗಳ ತರ ಬರುತ್ತೆ. ಈಗ ಹರಳುಗಳನ್ನ ಏನಾದ್ರೂ ನಾವು ಬೆಳೆಗಳಿಗೆ ಹಾಕಿದ್ರೆ ಅದು ಹನಿಬೀಸ್ ಏನು ಜೇನುಹುಳುಗಳಿದಾವೋ ಅವಕ್ಕೇನೋ ಪ್ರಾಬ್ಲಮ್ ಆಗಲ್ಲ. ಅದರಿಂದ ನಾವು ಆ ಗ್ರಾನ್ಯೂಲ್ಸ್ ಅಂತ ಅವು ರೈತ ಸಂಪರ್ಕ ಕೇಂದ್ರದಲ್ಲಿ ಕೊಡ್ತಾರೆ. ಅದ್ರ ಬಗ್ಗೆ ನೀವೇ ಹೋಗಿ ಕೇಳಿದ್ರೆ ಚೆನ್ನಾಗಿರುತ್ತೆ. ಕೊನೆಯದಾಗಿ ಈಗ ಈ ವರ್ಷದ ಭಾರತದ ಸಂಖ್ಯಾಶಾಸ್ತ್ರದ ಪ್ರಕಾರ ಪ್ರತಿ ವರ್ಷ ಏನಾಗ್ತಿದೆ ಅಂದ್ರೆ ಈ ಪ್ರತಿ ವರ್ಷ 20 ರಿಂದ 30% ಜೇನುಹುಳುಗಳು ನಶಿಸ್ತ ಹೋಗ್ತಾ ಇದಾವೆ. ಮೇನ್ ಕಾರಣ ಏನಂದ್ರೆ ಸ್ಪ್ರೇ. ನಾವ್ ಏನ್ ಕೆಮಿಕಲ್ಸ್ ಹೊಡಿತಾ ಇದ್ದೇವೋ ಅದೇ ಈಗ ಎಲ್ಲಾ ಜೇನುಹುಳುಗಳನ್ನ ಅಳಿವಿಗೆ ಕಾರಣ ಆಗ್ತಿದೆ. ಇದರಿಂದ ಮುಂದೊಂದು ದಿನ ಮಾನವನ ಜೀವನಕ್ಕೂ ಸಹ ತೊಂದರೆ ಉಂಟಾಗುತ್ತೆ. ಕೊನೆಯದಾಗಿ ಏನ್ ಹೇಳ್ಬೇಕು ಅಂದ್ರೆ ಜೇನು ಕೃಷಿಯಿಂದ ಜೇನುಹುಳುಗಳ ರಕ್ಷಣೆ, ಅದೇ ರೀತಿ ಪರಿಸರದ ರಕ್ಷಣೆ, ಕೊನೆಗೆ ಮನುಷ್ಯನ ರಕ್ಷಣೆಗೆ ಸಾಧ್ಯ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೇನು ಕೃಷಿ ಮಾಡುವ ಸಮಯದಲ್ಲಿ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ತಿಳಿಸಿಕೊಟ್ಟಂತಹ ಹೇಮಂತ್ ರವರಿಗೆ ಧನ್ಯವಾದಗಳು. ಇನ್ನು ಮುಂದೆ ನಮ್ಮ ಕಾರ್ಯಕ್ರಮಗಳೊಂದಿಗೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಆದ್ದರಿಂದಾಗಿ ವೇದಿಕೆಯಲ್ಲಿರುವ ಗಣ್ಯರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮ್ಮನ್ನು ಮನರಂಜಿಸಲು ಬರುತ್ತಿದ್ದಾಳೆ ಅರ್ಚನಾ ರಾಮಚಂದ್ರ. ಚೆನ್ನಾಗಿ ಮಾಡ್ತಾರೆ. ನೃತ್ಯದ ಮೂಲಕ ನಮ್ಮನ್ನು ಮನರಂಜಿಸಿದ ಅರ್ಚನಾರವರಿಗೆ ಧನ್ಯವಾದಗಳು. ಜೇನು ಕೃಷಿಯನ್ನು ಒಂದು ಮುಖ್ಯ ಉಪಕಸುಬಾಗಿಯೂ ರೈತರು ಬಳಸಬಹುದು. ಜೇನು ಕೃಷಿಯಿಂದ ಪಡೆಯಬಹುದಾದಂತಹ ಉಪ ಉತ್ಪನ್ನಗಳ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಅಭಿಷೇಕ್. ಆಸೀನರಾಗಿರುವ ಮಕ್ಕಳೇ, ರೈತ ಬಾಂಧವರಿಗೆ ಇವರಿಗೆಲ್ಲ ಶುಭ ಸಂಜೆಯನ್ನು ಒಂದೆರಡು ಮಾತುಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ಧನ್ಯವಾದಗಳು ಕೋರುತ್ತೇನೆ. ಮೊದಲನೇದಾಗಿ ಏನಂದ್ರೆ ಜೇನು ಕೃಷಿ ಅಂತಂದ್ರೆ ಎಲ್ಲರೂ ತಲೆಯಲ್ಲಿ ಬರುವುದು ಜೇನು. ಅದು ಒಂದೇ ಉತ್ಪನ್ನ ಅಲ್ಲ, ಅದ್ರ ಜೊತೆ ಉಪ ಉತ್ಪನ್ನಗಳನ್ನು ಸಹ ನಾವು ಮಾಡಬಹುದೆಂದು ಹೇಳಿಕೊಡಲು ಬಂದಿದ್ದೇವೆ.
ಈಗ 2024ರ ವರದಿಯ ಪ್ರಕಾರ ನಮ್ಮ ರಾಜ್ಯದಲ್ಲಿ ಎಷ್ಟು 35,000ರಿಂದ 40,000 ಜನ ಜೇನು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅದೊಂದು ಹೆಮ್ಮೆ ಪಡುವ ವಿಷಯ ಹೇಳಬೇಕೆಂದು ಇಷ್ಟಪಡುತ್ತೇನೆ. ಮತ್ತು ಆಮೇಲೆ ನಮ್ಮ ಕರ್ನಾಟಕವು 1,000 ಇಂದ ಟನ್ಗಳಷ್ಟು ಉತ್ಪಾದನೆ ಮಾಡ್ತಿದ್ದಾರೆ. ಕರ್ನಾಟಕವನ್ನು ಸಹ ಅತಿ ಹೆಚ್ಚು ಉತ್ಪಾದನೆ ಮಾಡುವ ರಾಜ್ಯ ಎಂದು ನಾವು ಹೆಮ್ಮೆ ವಿಷಯ ಪಡಬೇಕಾಗಿದೆ. ಉಪ ಉತ್ಪನ್ನಗಳೇನೆಂದರೆ ಜೇನು ಮೇಣ, ಮತ್ತಾಮೇಲೆ ಜೇನು ವಿಷ, ಮತ್ತಾಮೇಲೆ ಜೇನು ಪರಾಗ, ಮತ್ತಾಮೇಲೆ ಪ್ರೊಪೋಲಿನ್, ಮತ್ತೆ ಜೇನು ವಿಷ, ಅವುಗಳನ್ನೆಲ್ಲ ನಾವು ಉತ್ಪಾದನೆಗಳನ್ನು ಮಾಡಬಹುದು. ಈಗ ಜೇನು ಬಂತಂದ್ರೆ ಈಗ ಮುಖ್ಯವಾಗಿ ಜೇನು ಅಂತಂದ್ರೆ ನಮ್ಮ ರಾಜ್ಯವು ಬಹಳ ಗಮನಿಸಬೇಕಾದ್ರೆ ಜೇನು ಮತ್ತೆ ಜೇನು ಮೇಣ ಅದ್ರ ಮೇಲ್ಗಡೆ ಅಷ್ಟೇ ಗಮನ ಹರಿಸ್ತಿದ್ದಾರೆ. ಅದರಿಂದ ನಾವು ಮಿಕ್ಕಿರೋದು ಜೇನು ವಿಷ ಮತ್ತೆ ಆಮೇಲೆ ಜೇನು ಪರಾಗ ಅವುಗಳೆಲ್ಲ ಒಂದು ಟೆಕ್ನಾಲಜಿ, ಅವುಗಳೆಲ್ಲ ನಶಿಸಿ ಹೋಗಬಾರದೆಂದು ಅವುಗಳ ಮೇಲೆ ಸಹ ಫೋಕಸ್ ಮಾಡಬೇಕೆಂದು ಅದರ ಮಹತ್ವವನ್ನು ಸ್ವಲ್ಪ ಹೇಳುತ್ತೇನೆ. ಈಗ ಸಿಂಪಲ್ ಆಗಿ ಬಂದ್ರೆ ಜೇನು ವಿಷ, ಅದರಿಂದ ಏನು ಉಪಯೋಗ ಅಂತಂದ್ರೆ ಈಗ ನಮ್ಮ ಕಾಲೇಜಲ್ಲಿ ಎಪಿಥೆರಪಿ ಅಂತ ಮಾಡ್ತಾರೆ. ಎಪಿಥೆರಪಿ ಅಂತಂದ್ರೆ ಈಗ ಕೈ ನೋವು, ಕಾಲು ನೋವು ಆ ತರ ಏನಾದ್ರು ಬಂದ್ರೆ ಆ ಜೇನಿನ ಸ್ಟಿಂಗ್ ಇರುತ್ತಲ್ಲ ಅವ್ರಿಗೆ ಇಂಜೆಕ್ಟ್ ಮಾಡಿಬಿಟ್ರೆ ಅದರಿಂದ ಜೇನಿನ ವಿಷ ಅವರ ಮೈಯಲ್ಲಿ ಹೋಗ್ಬಿಡುತ್ತೆ. ಅದರಿಂದ ಕೈ ನೋವು, ಕಾಲು ನೋವು ಎಲ್ಲ ಕಡಿಮೆ ಆಗ್ಬಿಡುತ್ತೆ. ಈ ತರ ಔಷಧೀಯ ಗುಣಲಕ್ಷಣಗಳು ಸಹ ಜೇನು ವಿಷ ಹೊಂದಿರುತ್ತದೆ. ಮತ್ತೆ ಆಮೇಲೆ ಜೇನು ಮೇಣ, ಅದರಿಂದ ನಾವು ಏನೇನ್ ಮಾಡ್ಬೇಕು ಅಂತಂದ್ರೆ ಜೇನು ಮೇಣ ಅದರಿಂದ ಏನೇನ್ ಮಾಡ್ಬೋದು ಅಂದ್ರೆ ಬುಡ್ ಪಾಲಿಶ್ ಮಾಡ್ತೀವಲ್ಲ ಆ ಪಾಲಿಶ್ ಸಹ ಅದರಿಂದ ತಯಾರ ಮಾಡಬಹುದು. ಮೇಣದ ಬತ್ತೆಯನ್ನು ಸಹ ಅದರಿಂದ ರೆಡಿ ಮಾಡಬಹುದು. ಈ ತರ ಉತ್ಪನ್ನಗಳಿದಾವಲ್ಲ, ಎಕ್ಸಾಂಪಲ್ ಆಗಿ ಜೇನು ಮೇಣ 500ರಿಂದ 800 ಟನ್ಗಳಷ್ಟು ಉತ್ಪನ್ನ ಮಾಡ್ತಿದೆ ಕರ್ನಾಟಕ. ಅದನ್ನು ಸಹ ನಾವು ಹೆಮ್ಮೆ ಪಡುವ ವಿಷಯ ಎಂದು ಹೇಳುತ್ತೇನೆ. ಈಗ 1 ಕೆಜಿಗೆ ಜೇನು ಮೇಣ ಎಷ್ಟದಂತಂದ್ರೆ 300ರಿಂದ 500 ರೂಪಾಯಿ 1 ಕೆಜಿಗೆ. ಪರ್ ಕೆಜಿ 300ರಿಂದ 500 ರೂಪಾಯಿಗಳು ಖರ್ಚಾಗಬೇಕಾಗುತ್ತೆ. ನೀವು ಒಂದು ವೇಳೆ ಉತ್ಪಾದನೆ ಮಾಡಿದ್ರೆ ಅದರಿಂದ ನೀವು ಲಾಭ ಸಹ ಪಡೆಯಬಹುದು. ಜೇನು ಎಷ್ಟು ಅಂತಂದ್ರೆ 150ರಿಂದ 300ವರೆಗೂ 1 ಕೆಜಿಗೆ. ನೀವು ಅವುಗಳನ್ನೆಲ್ಲ ಎಲ್ಲಿ ಮಾರಾಟ ಮಾಡಬಹುದು ಅಂತಂದ್ರೆ ಈ ಲೋಕಲ್ ಮಾರ್ಕೆಟ್ಸ್ ಇರ್ತವೆ, ಮತ್ತೆ ಆಮೇಲೆ ಅಗ್ರಿಕಲ್ಚರ್ ಕೋಆಪರೇಟಿವ್ಸ್ ಇರ್ತವೆ, ಆನ್ಲೈನ್ ಪ್ಲಾಟ್ಫಾರ್ಮ್ಗಳೆಲ್ಲ ಅವುಗಳ ಸಹಾಯ ಮಾಡಿದ್ದಾರೆ. ಅವುಗಳನ್ನೆಲ್ಲ ನೀವು ಆ ರೀತಿ ಮಾರಾಟ ಮಾಡಬಹುದು. ಇನ್ನೊಂದೇನು ಡಿಸ್ಅಡ್ವಾಂಟೇಜ್ ಅಂತಂದ್ರೆ ಈಗ ನಾವು ಜೇನು ವಿಷಯಗಳನ್ನೆಲ್ಲ ಜಾಸ್ತಿ ಏನು ಫೋಕಸ್ ಮಾಡ್ತಿಲ್ಲ. ಏನಂತಂದ್ರೆ ಅವುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಯಾರಿಗೂ ಗೊತ್ತಿಲ್ಲ. ಏನಂದ್ರೆ ಇನಿಷಿಯಲ್ ಕಾಸ್ಟ್ ಅಂದ್ರೆ ಬೆಲೆ, ಅವುಗಳನ್ನೆಲ್ಲ ಮಾಡ್ಬೇಕಂದ್ರೆ ಬೆಲೆ ಎಲ್ಲ ಬಹಳ ಬೇಕಾಗುತ್ತೆ. ಅದೊಂದು 2ನೇದು. 3ನೇದು ಏನಂತಂದ್ರೆ ಅವುಗಳನ್ನ ಯಾವ ರೀತಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂದ್ರೆ ಸಂಗ್ರಹಣೆ ಮಾಡಬೇಕು, ಸಂಸ್ಕರಣೆ ಮಾಡಬೇಕು, ಅದೊಂದು ನಾಲೆಜ್ ಯಾರ ಹತ್ರ ಇಲ್ಲ. ಅದನ್ನೆಲ್ಲ ತಿಳ್ಕೊಂಡ್ಬಿಟ್ರೆ ನೀವಾಗಿ ಅದನ್ನ ಪ್ರೊಡ್ಯೂಸ್ ಮಾಡಿಬಿಟ್ಟು ಮಾರ್ಕೆಟಿಂಗ್ ಮಾಡಿದ್ರೆ ನಿಮ್ದು ಆದಾಯನೂ ಬರುತ್ತೆ. ಮತ್ತೆ ಆಮೇಲೆ ಜೇನು ಕೃಷಿನೂ ವಿಸ್ತಾರವಾಗಿ ಕರ್ನಾಟಕ ತುಂಬಾ ವಿಸ್ತಾರವಾಗಿಯೂ ಸಹ ಬರುತ್ತೆ ಎಂದು ಹೇಳಲು ಇಷ್ಟಪಡುತ್ತೇನೆ. ಇಷ್ಟು ಹೇಳಿ ನಂದು 2 ಮಾತು ಮುಗಿಸ್ತೇನೆ. ಜೇನು ಕೃಷಿಯ ಉಪ ಉತ್ಪನ್ನಗಳ ಕುರಿತು ಮಾಹಿತಿಯನ್ನು ನೀಡಿದ ಅಭಿಷೇಕ್ ರವರಿಗೆ ಧನ್ಯವಾದಗಳು. ಸೋಜುಗಾದ ಸೂಜು ಮಲ್ಲಿಗೆ ಎಂಬ ಹಾಡಿನೊಂದಿಗೆ ಇದೀಗ ನಿಮ್ಮ ಮುಂದೆ ತೇಜಸ್ವಿನಿ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದವರ ಮುಂದಾವರ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲ ಬಿಲ್ಪತ್ರ ಮಾದೇವನಿಗೆ. ಚಂದಕ್ಕಿ ಮಾಲೆ ಬಿಲ್ಪತ್ರ ತುಳಸಿ ದಳವ ಮದಕ್ಕ ಪೂಜೆಗೆ ಬಂದು ಮಾದೇವ ನೀನೆ. ಸೋಜುಗಾದ ಸೂಜು ಮಲ್ಲಿಗೆ ಮಾ
ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪ್ಪಾಳೆ ಬೆಳಗ್ಯೂನಿ ತುಪ್ಪಾವ ಕಾಯಿಸ್ಯೂನಿ ಕಿತ್ತಾಳೆ ಹಣ್ಣ ತಂದ್ಯೂನಿ ಮಾದಯ್ಯ ನಿನಗೆ ಕಿತ್ತಾಳೆ ಹಣ್ಣ ತಂದ್ಯೂನಿ ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಾದೇವನಿ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಬೆಟ್ಟದ ಗೌರಿಗೆ ಅಡ್ಡಿ ಅಂಬಲ ವ್ಯಾಕ ಬೆಟ್ಟದ ಮಾದೇವ ಗತಿಯಂದು ಮಾದೇವ ನೀನು ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮೇಲೆ ದುಂಡು ಮಲ್ಲಿಗೆ ಬೆಟ್ಟದ ಗೌರಿಗೆ ಅಡ್ಡಿ ಅಂಬಲ ವ್ಯಾಕ ಬೆಟ್ಟದ ಮಾದೇವ ಗತಿಯಂದು ಮಾದೇವ ನೀನು ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಥ್ಯಾಂಕ್ ಯು. ಹಾಡಿನ ಮೂಲಕ ನಮ್ಮನ್ನು ಮನರಂಜಿಸಿದ ತೇಜಸ್ವಿನಿ ಅವರಿಗೆ ಧನ್ಯವಾದಗಳು. ಜೇನುತುಪ್ಪ ಮಾರುಕಟ್ಟೆ ಮಾರ್ಗದರ್ಶನದ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಯಶಸ್ವಿನಿ ಹಾಗೂ ಅಖಿಲ. ಎಲ್ಲರಿಗೂ ನಮಸ್ಕಾರ. ನಾನು ಜೇನುತುಪ್ಪ ಮಾರುಕಟ್ಟೆ ಮಾರ್ಗದರ್ಶನದ ಬಗ್ಗೆ ತಿಳಿಸಲು ಬಂದಿದ್ದೇನೆ. ಬ್ರ್ಯಾಂಡಿಂಗ್ ಅಂದ್ರೆ ಈಗ ನಾವು ಜೇನುತುಪ್ಪನ ನಾವೇ ಸ್ವಂತ ಮಾರಲು ಹೊರಟಾಗ ಒಂದು ಬ್ರ್ಯಾಂಡ್ ಅಂದ್ರೆ ನೀವು ಸ್ವಂತ ನಿಮ್ಮ ಹೆಸರಿನಲ್ಲೋ ಇಲ್ಲ ಯಾವುದಾದ್ರೂ ಒಂದು ಬ್ರ್ಯಾಂಡ್ ನೇಮ್ ಮುಖಾಂತರ ಸೇಲ್ ಮಾಡೋದ್ರಿಂದ ಹೆಚ್ಚು ಜನ ತಗೊಳ್ತಾರೆ. ಮತ್ತೆ ಅದು ಗುಣಮಟ್ಟ ಮತ್ತೆ ಸೂಚಿಸುತ್ತದೆ, ಮತ್ತೆ ನೈಸರ್ಗಿಕ ಗುಣಮಟ್ಟವನ್ನು ಸೂಚಿಸುತ್ತದೆ. ಮತ್ತೆ ಬಂದ್ಬಿಟ್ಟು ನಿಮಗೆ ನಿಮ್ಮ ಸ್ಥಳೀಯಲ್ಲಿ ಯಾರು ಹೆಚ್ಚು ಜನ ತುಪ್ಪವನ್ನು ತಗೊಂತಾರೆ ಅಂತ ಗುರುತಿಸೋದ್ರಿಂದ ಆಗ ನಿಮ್ಗೆ ಯಾರ್ಯಾರು ತಗೊಂತಾರೆ ತುಪ್ಪವನ್ನು ಮತ್ತೆ ಆರೋಗ್ಯಕರವಾಗಿರುತ್ತದೆ ತುಪ್ಪ. ಅದರಿಂದ ಹೆಚ್ಚು ಜನ ತಗೊಳ್ತಾರೆ. ಇವಾಗ ಚರ್ಮ ರೋಗ ಬಂದಿರೋರು ಇರ್ಬೋದು, ಅವರು ಬಂದ್ಬಿಟ್ಟು ನಿಮ್ ಜೇನುತುಪ್ಪ ತಗೊಂತಾರೆ. ಮತ್ತೆ ಈಗ ಒಂದೊಂದು ಡಿಫ್ರೆಂಟ್ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ಜೇನುತುಪ್ಪದಲ್ಲಿ. ಮತ್ತೆ ಈಗ ಅದಾದ್ಮೇಲೆ ಮಾರುಕಟ್ಟೆ ಚಾನಲ್ ಅಂದ್ರೆ ಆನ್ಲೈನ್ ಮುಖಾಂತರ ನಿಮ್ಮ ಜೇನನ್ನು ಮಾರಾಟ ಮಾಡಬಹುದು. ಹೇಗಂದ್ರೆ ಇ-ಕಾಮರ್ಸ್ ಎಂಬ ವೆಬ್ಸೈಟ್ ಮುಖಾಂತರ ನಿಮ್ಮ ಜೇನನ್ನು ಮಾರಬಹುದು. ಮತ್ತೆ ಆರೋಗ್ಯದ ಅಂಗಡಿಗಳು ಅಂದ್ರೆ ಈಗ ಸ್ಥಳೀಯಲ್ಲಿರೋ ಹಾಸ್ಪಿಟಲ್ಸ್ ಅಲ್ಲಿ ಪಕ್ಕದಲ್ಲಿ ಮಾರಿದ್ರೆ ಅವಾಗ ಹಾಸ್ಪಿಟಲ್ ಬಂದಿರೋರು ಸಹ ಅಲ್ಲಿ ತಗೋತಾರೆ. ಮತ್ತೆ ಸೂಪರ್ ಮಾರ್ಕೆಟ್ಸ್ ಇರ್ಬೋದು. ಮತ್ತೆ ನಮ್ ಕೃಷಿ ಮೇಳ ಉದಾಹರಣೆ ಅಂದ್ರೆ ನಮ್ GKVKಯಲ್ಲಿ ಕೃಷಿ ಮೇಳ ಮಾಡ್ತೀವಿ. ಅವಾಗ ಎಲ್ಲ ಸ್ವಲ್ಪ ಜನ ಯಾರು ಉತ್ಪಾದನೆ ಮಾಡ್ತಾರೆ ಜೇನುತುಪ್ಪನ ಅವ್ರು ಬಂದು ನಮ್ ಕೃಷಿ ಮೇಳದಲ್ಲಿ ಅವ್ರದೇ ಸ್ವಂತ ಬ್ರ್ಯಾಂಡ್ ಮುಖಾಂತರ ಸೇಲ್ ಮಾಡ್ತಾರೆ. ಮತ್ತೆ ಪ್ರಚಾರ ಮತ್ತು ಆಫರ್ಗಳು, ಶುರುವಿಗೆ ನೀವು ಮಾರಾಟ ಮಾಡಿದಾಗ ಯಾರು ಬಂದು ತಗೊಳ್ಳಲ್ಲ. ಅವಾಗ ನೀವು ಅವ್ರಿಗೆ ಆಫರ್ಸ್ ಕೊಡೋದು, ಮತ್ತೆ ಬಿಲ್ಲಿಂಗ್ ಕೊಡೋದು, ಮತ್ತೆ ಕಡಿಮೆ ಮಟ್ಟದಲ್ಲಿ ಮಾರೋದ್ರಿಂದ ಹೆಚ್ಚು ಜನ ಬಂದು ತಗೊಂತಾರೆ. ಇದೇ ಮತ್ತೆ ಗ್ರಾಹಕರು ತಗೊಂಡು ಹೋದ್ಮೇಲೆ ಅವ್ರು ಯಾವ ತರ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ಅದ್ರ ಮುಖಾಂತರ ನೀವು ಅದರ ಬೆಲೆಯನ್ನು ಹೆಚ್ಚಿಸೋದು, ಇಲ್ಲಾಂದ್ರೆ ಏನಾದ್ರೂ ಚೇಂಜಸ್ ಮಾಡೋದು. ಈಗ ಮಾರುಕಟ್ಟೆಯಲ್ಲಿ ಕೆಲವು ಜನ ದುಡ್ಡು ಮಾಡ್ಕೊಳಕ್ಕೋಸ್ಕರ ಜೇನುತುಪ್ಪದೊಳಗೆ ಶಿರಪ್ ಅಂದ್ರೆ ಈಗ ಸಕ್ಕರೆ, ಬೆಲ್ಲ ಈ ತರ ಶಿರಪ್ ನ ಮಿಕ್ಸ್ ಮಾಡ್ತಾ ಇದ್ದಾರೆ ಜೇನುತುಪ್ಪದಲ್ಲಿ. ಆ ಮಿಕ್ಸ್ ಮಾಡೋದ್ರಿಂದ ಯಾರು ತುಪ್ಪ ತಗೊಂಡು ಹೋಗ್ತಾರೆ ಜೇನುತುಪ್ಪನ ಅವರು ಗೊತ್ತಾಗುತ್ತೆ ಜೇನುತುಪ್ಪ ಒರಿಜಿನಲ್ ಯಾವುದು ಮತ್ತೆ ಯಾವ್ದು ಮಿಕ್ಸ್ ಮಾಡಿರೋದು ಯಾವ್ದು ಅಂತ ಜನರಿಗೆ ಗೊತ್ತಾಗುತ್ತೆ. ಅವಾಗ ಮಿಕ್ಸ್ ಮಾಡಿರೋದ್ರಿಂದ ನಿಮ್ ಬೆಲೆನೂ ಕಡಿಮೆ ಆಗೋಗುತ್ತೆ. ಮತ್ತೆ ಅವ್ರು ತಗೊಂಡೋಗಿ ಇನ್ನೊಬ್ರಿಗೂ ಹೇಳ್ತಾರೆ ಹಿಂಗ್ ಮಿಕ್ಸ್ ಮಾಡ್ತಾರೆ ತಗೊಂಬೇಡಿ ಅಂತ. ಅದರಿಂದ ನಿಮ್ ಬೆಲೆನೂ ಕಡಿಮೆ ಆಗುತ್ತೆ. ಅದಕ್ಕೆ ಮೊದಲಿಗೆ ಯಾವಾಗ ನಾವು ಮಾರಾಟ ಶುರು ಮಾಡಿದಾಗ ಯಾವುದೇ ಮಿಶ್ರಣವನ್ನು ಮಿಕ್ಸ್ ಮಾಡದೆ ಇರಬೇಕು. ಮತ್ತೆ ಮಕ್ಕಳ ಮೇಳ ಅಂದ್ರೆ ಈಗ ಜಾತ್ರೆಗಳಲ್ಲಿ ಇರ್ಬೋದು, ಮತ್ತೆ ಸ್ಥಳೀಯಲ್ಲಿ ನಡೆಯೋ ಮೇಳಗಳು ಅಲ್ಲಿ ಮಾರೋದ್ರಿಂದ ನಿಮ್ಮ ಸ್ಥಳೀಯಲ್ಲಿರೋ ಜನರು ಹೆಚ್ಚಿಗೆ ಬಂದು
ತಗೊಂತಾರೆ. ಈ ಮಾಹಿತಿಯನ್ನು ನೀಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಈಗ ನಾನು ಮೌಲ್ಯವರ್ಧಕ ಪದಾರ್ಥಗಳ ಬಗ್ಗೆ ಉಪಯೋಗ ಹೇಳುತ್ತಿದ್ದೇನೆ. ಜೇನುತುಪ್ಪದಿಂದ ಔಷಧಿ ಉದ್ದೇಶಗಳು, ಆಹಾರ ತಯಾರಿಕೆ ಮತ್ತೆ ನಮ್ಮ ತೂಕವನ್ನು ಕಮ್ಮಿ ಮಾಡಲು ಮತ್ತೆ ಡಯಾಬಿಟಿಸ್ ಇರುವವರೆಲ್ಲ ಉಪಯೋಗಿಸಬಹುದು. ಜೇನುಮೊಟ್ಟೆ ಅಂದರೆ ರಾಯಲ್ ಜೆಲ್ಲಿ. ಇದರಿಂದ ಉಪಯೋಗ ಏನು ಎಂದರೆ ಹಾರ್ಮೋನ್ ಸಮತೋಲನ ಮತ್ತು ಇಮ್ಯೂನ್ ಸಿಸ್ಟಮ್ ಅನ್ನು ಶಕ್ತಿ ನೀಡುತ್ತದೆ. ಮತ್ತೆ ರಾಯಲ್ ಜೆಲ್ಲಿಯಿಂದ ಯಾರಿಗಾದರೂ ಕ್ಯಾನ್ಸರ್ ಬಂದಿದ್ದರೆ ಅದನ್ನು ತಡೆಗಟ್ಟುತ್ತಾರೆ. ಮತ್ತೆ ಕೊಲೆಸ್ಟ್ರಾಲ್ ಇರೋರು ಯೂಸ್ ಮಾಡಬಹುದು. ನೋವೇನು, ಬಿ ವ್ಯಾಕ್ಸ್ ಇಂದ ಮೇಣುಬತ್ತಿ, ಕ್ಯಾಂಡಲ್, ಮತ್ತೆ ನಮ್ಮ ತ್ವಚೆಗೆ ಹಚ್ಚಿಕೊಳ್ಳಲು ಲಿಪ್ಸ್ಟಿಕ್, ಬಾಡಿ ಲೋಷನ್, ಫೇಸ್ ಕ್ರೀಮ್, ಮತ್ತೆ ಪಾಲಿಶ್, ಮತ್ತೆ ಸೌಂದರ್ಯ ವರ್ಧಕಗಳು, ಮತ್ತೆ ಆಭರಣಗಳ ತಯಾರಿಕೆ, ಚರ್ಮದ ಚಿಕಿತ್ಸೆ ಮತ್ತು ಆರೈಕೆಗಳಲ್ಲಿ ಉಪಯೋಗಿಸುತ್ತಾರೆ. ಪೇರುಗೊಂಬೆ ಎಂದರೆ ಪೋಲನ್ ಬಿಯಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದರಿಂದ ಟ್ಯಾಬ್ಲೆಟ್ಸ್ ಮತ್ತೆ ಶಕ್ತಿ ವರ್ಧಕ, ಅಲರ್ಜಿ ತಡೆಗಟ್ಟಲು ಮತ್ತೆ ಹೃದಯ ಆರೋಗ್ಯದಲ್ಲಿ ಉಪಯೋಗಿಸುತ್ತಾರೆ. ಪ್ರೊಪೋಲಿಸ್ ಅಂದರೆ ಹಲ್ಲು ನೋವು ಇರುವವರು ಮತ್ತೆ ಹಲ್ಲಿನ ಆರೋಗ್ಯ ಉತ್ತಮಗೊಳಿಸುವ ಸಹಾಯ ಮಾಡುತ್ತದೆ. ಮತ್ತೆ ಏರ್ ಫಾಲ್ ಅಂದರೆ ಕೂದಲು ತಡೆಗಟ್ಟುತ್ತದೆ. ಮಧುಮಾಂಸದಿಂದ ಚರ್ಮದ ಮತ್ತು ಚಿಕಿತ್ಸೆ ಆರೋಗ್ಯ ನೀಡುತ್ತದೆ. ಧನ್ಯವಾದಗಳು. ಜೇನುತುಪ್ಪ ಮಾರುಕಟ್ಟೆ ಹಾಗೂ ಉಪ ಉತ್ಪನ್ನಗಳ ಕುರಿತು ಮಾಹಿತಿಯನ್ನು ನೀಡಿದ ಯಶಸ್ವಿನಿ ಹಾಗೂ ಅಖಿಲಾರವರಿಗೆ ಧನ್ಯವಾದಗಳು. ಈಗ ಹಾಡಿನೊಂದಿಗೆ ನಮ್ಮೆಲ್ಲರನ್ನು ರಂಜಿಸಲು ಬರುತ್ತಿದ್ದಾಳೆ ಯಶಸ್ವಿನಿ. ಅರಳುವ ಹೂವುಗಳ ಪ್ರೀತಿಸಿರಿ, ಮರವ ಪರಿಸರವ ರಕ್ಷಿಸಿರಿ, ಚಿಗುರಿದ ಸಿರೆಲೆಯ ಚುಂಬಿಸಿರಿ, ವನದೇವಿ ಸಿರಿಯ ನೀವು ಪೂಜಿಸಿರಿ. ನಾಳೆಯ ಮಕ್ಕಳು ಕೂಡ ನಗಬೇಕಿದೆ, ಒಳ್ಳೆಯ ಗಾಳಿಯ ಕುಡಿದು ಉಳಿಬೇಕಿದೆ. ಮನುಜ ಮರಗಳನ್ನು ನೀ ಕಡಿಯದಿರು, ಬೆಳೆವ ಸಸಿಗಳಿಗೆ ನೀರೆರೆಯುತ್ತಿರು. ಅರಳುವ ಹೂವುಗಳ ಪ್ರೀತಿಸಿರಿ, ಮರವ ಪರಿಸರವ ನೀವು ರಕ್ಷಿಸಿರಿ. ಮುಗಿಲ ಮೋಡದರಗಿಳಿದು ಬರುವ ಮಳೆಯ ಹನಿಗಳದು, ಮರವು ನೀಡಿದಂತ ಭಿಕ್ಷೆ ತಿಳಿಯಬೇಕು ನಾವಿಂದು. ಮರದ ಬೇರು ಭುವಿಗಿಳಿದು ಸವೆಯ ಮಣ್ಣ ತಡೆಯುವುದು, ತಡೆಯದಿದ್ದರೆ ಜಲವೇ ಕೊಚ್ಚಿ ಹೋಗುವುದು. ಸುಡಬೇಡ ಕಾಡನು ನೀನು, ಮನವೆಲ್ಲ ಒಣಗುವವು. ಮರಿಗುಪ್ಪಿ ಹಕ್ಕಿಗಳೆಲ್ಲ ಮರೆಯಾಗಿ ಹೋಗುವವು. ಎಳೆಯ ಮುದ್ದು ಹಕ್ಕಿಗಳು, ಬೆಳೆವ ಮೊಲದ ಪಾಪುಗಳು, ಗಿಳಿಕೋತಿಗಳು, ಹುಳಿ ಜಿಂಕೆಗಳು, ನವಿಲೆಲ್ಲ ನರಳುವವು. ಸುಟ್ಟು ಮಣ್ಣಾಗಿ ಅಳಿದೋಗುವವು, ನಮ್ಮ ಸ್ವಾರ್ಥಕ್ಕೆ ಬಲಿಯಾಗುವವು. ಅರಳುವ ಹೂವುಗಳ ಪ್ರೀತಿಸಿರಿ, ಮರವ ಪರಿಸರವ ನೀವು ರಕ್ಷಿಸಿರಿ. ಬಿಸಿಲ ತಾಪ ಅತಿಯಾಗಿ ಮರಗಳೆಲ್ಲ ಬರಡಾಗಿ, ಹಕ್ಕಿ ಪಕ್ಷಿಯೆಲ್ಲ ಕೊರಗಿ ಹೋಗುತ್ತಿಹವು ಮಣ್ಣಾಗಿ. ಗಾಳಿಯೆಲ್ಲ ವಿಷವಾಗಿ, ರೋಗ ಕುಜಿನ ಜೊತೆಯಾಗಿ, ನರಕವಾಗಿ ಹೋಯಿತು ಬಾಳು, ಕುಡಿಯೋ ನೀರು ಕೊಳಕಾಗಿ. ಮಳೆರಾಯ ಎಂದು ಬರನು, ಮರವಿಲ್ಲದ ಊರ ಕಡೆ ಇಡಬೇಡ ಕಾಡಿಗೆ ಬೆಂಕಿ, ಬಾಳೋಣ ಒಂದೇ ಕಡೆ. ಭೂಮಿ
ಭೂಮಿಯ ಉಳಿಸೋಣ, ಎಲ್ಲ ಒಂದಾಗಿ ಜೊತೆಗಿರುವ. ಬನ್ನಿ ಉಳಿಯೋಣ ಈ ಪರಿಸರವ, ಅರಳುವ ಹೂವುಗಳ ಪ್ರೀತಿಸಿರಿ. ಮರವ ಪರಿಸರವ ನೀವು ರಕ್ಷಿಸಿರಿ. ಚಿಗುರಿದ ಹಸಿರೆಲೆಯ ಚುಂಬಿಸಿರಿ. ವನದೇವಿ ಸಿರಿಯ ನೀವು ಪೂಜಿಸಿರಿ. ನಾಳೆಯ ಮಕ್ಕಳು ಕೂಡ ನಗಬೇಕಿದೆ, ಒಳ್ಳೆಯ ಗಾಳಿಯ ಕುಡಿದು ಉಳಿಬೇಕಿದೆ. ಮನುಜ ಮರಗಳನ್ನು ನೀ ಕಡಿಯದಿರು, ಬೆಳೆವ ಸಸಿಗಳಿಗೆ ನೀರೆರೆಯುತ್ತಿರು. ಹಾಡಿನೊಂದಿಗೆ ನಮ್ಮನ್ನು ಮನರಂಜಿಸುವುದು ಮಾತ್ರವಲ್ಲದೆ ಪ್ರಕೃತಿಯ ಬಗ್ಗೆ ಕಿವಿಮಾತನ್ನು ನೀಡಿದ ಯಶಸ್ವಿನಿ ಅವರಿಗೆ ಧನ್ಯವಾದಗಳು. ಅತಿಥಿಗಳಾದ ಶ್ರೀಯುತ ಕೆಂಪೇಗೌಡರು ಸಭೆಯನ್ನುದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ಈಗ ನೃತ್ಯದೊಂದಿಗೆ ನಮ್ಮನ್ನು ಮನರಂಜಿಸಲಿದ್ದಾರೆ ಸಮರ್ಥ್. ಹೌದಾ? ಅದು ಸಿಕ್ಕಳು ನಕ್ಕಳು ಹಿಡಿಸಿಬಿಟ್ಲು ತಿಕ್ಕಲು ಬಂದಳು ಆಗಿಬಿಟ್ಟೆ ಪುಕ್ಕಲು ಕೆನ್ನೆ ಮೇಲೆ ಕೊಟ್ಟೆ ಬಿಟ್ಲು ಒಂದೇ ಇವಳ ಕಣ್ಣಲ್ಲಿ ಮುಳುಗೆ ಬಿಟ್ಟಿದ್ದು ನನ್ನ ಇವಳು ನುಗ್ಗೆ ಬಿಟ್ಲು. ಚಡೆಯಲ್ಲೇ ಗಾಳಿ ಬೀಸಿ ಕೊಡ್ತಾಳಪ್ಪೋ ಛಲಕ್ಕೆ, ಹೆಂಗೆ ತಡ್ಕೊಳ್ಳಪ್ಪ ನಾನು ಅವಳು ಕೊಡೋ ಚಮ್ಮಕ್ಕೆ. ಎನ್ನ ಮುದ್ದು ಮುದ್ದು ಪೊಣ್ಣು ಮಸ್ತ್ ಪೊರ್ಲುಳ್ಳಳು, ಎನ್ನ ಮುದ್ದು ಮುದ್ದು ಪೊಣ್ಣು ಮಸ್ತ್ ಪೊರ್ಲುಳ್ಳಳು. ಸಿಕ್ಕಳು ನಕ್ಕಳು ಹಿಡಿಸಿ ಬಿಟ್ಲು ತಿಕ್ಕಲು, ಮುಟ್ಟಲು ಬಂದಳು ಹಾಗೆ ಬಿಟ್ಟೆ ಪುಕ್ಕಲು. ಎಣ್ಣೆ ಮೇಲೆ ಕೊಟ್ಟೆ ಬಿಟ್ಲು ಲಕ್ಷಕ್ಕೆ, ನನ್ನ ದಿಲು ಒಂದೇ ಬಿಟ್ಟು ಇವಳ ಕಣ್ಣ ಮುಳುಗೆ ಬಿಟ್ಟು ನನ್ನ ಇವಳು ನುಗ್ಗೆ ಬಿಟ್ಟು ಲಭ. ನನ್ನ ಅಜ ಹೇಳಿದ ಸಂಪ್ರದಾಯ ಶಾರದೆ ಈ ಕನಕಾಂಗಿಯ ಝಲಕ್, ಹುಡುಕಿದ ಬಳ್ಳಿಲೆ ಕಾಲು ಸಿಕ್ಕಿಕೊಂಡಿದೆ ಏನಿದು ಬ್ರಹ್ಮನ ಛಮಕ್. ಕಮ್ಮಕ್ಕಿ ಮಕ್ಕನಾಗಿಲ್ಲ ಇವಳೆ ಒಂದು ಲಿರಿಕ್, ಲಕ್ಕಲ ಶಿವ ಇವಳು ಬೆಣ್ಣೆ ಮುರುಕ್. ಶುರುವಾಯ್ತು ಮೊಹಬತ್ತು, ಎನ್ನ ಮುದ್ದು ಮುದ್ದು ಬೊಣ್ಣು ಮಸ್ತ್ ಪೊರ್ಲುಳ್ಳಳು.
ಇದೀಗ ನೃತ್ಯದ ಮೂಲಕ ಎಲ್ಲರನ್ನೂ ಮನರಂಜಿಸಲಿದ್ದಾರೆ ಅಪ್ಪು ಹಾಗೂ ತಂಡ. മകനെ ചന്ദ്രനും നയവനും കാലം തത്ത് വച്ച രക്ഷകന് സിംഹാരകന് കണ്ണനായി വന്നവനെ ഭയമേ മാറിപ്പോയി അണ്ണൻ വന്നാൽ വിട്ടുന്നില്ല ഇരുട്ടിൽ സിറ്റി വാഴും രാജാവുക്ക് എല്ലാരും സുല്ല ഇവനെ തൊഴുവാനായി ജനത്തിലൊക്കെ കാലം എടുത്തു വച്ച സ്വർഗം പോലെ ಅಪ್ಪು ಹಾಗೂ ತಂಡದವರಿಗೆ ಇದರಲ್ಲಿ ಜೋರಾದ ಚಪ್ಪಾಳೆ. ಈಗ ಕಾರ್ಯಕ್ರಮವನ್ನು ಕೊನೆಗೊಳಿಸುವ ಸಮಯ. ಸರ್ವರನ್ನು ವಂದಿಸಲು ಬರುತ್ತಿದ್ದಾರೆ ಹರ್ಷಿತಾ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಕೃಷಿ ಉದ್ಯಮಿಯಾದಂತಹ ಧನಂಜಯರವರಿಗೆ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಈ ಆಗಮಿಸಿದ್ದಕ್ಕಾಗಿ ನಮ್ಮೆಲ್ಲರ ಪರವಾಗಿ ವಂದನೆಗಳು. ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಆತ್ಮಜ್ ಜೇನು ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಆತ್ಮ ಜೇನು ಕೃಷಿ ಸಂಘದ ಉಪಾಧ್ಯಕ್ಷರಾದ ಕೆಂಪೇಗೌಡ ಹಾಗೂ ಕೆಂಚಪ್ಪರವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳು. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಭಕ್ತರಹಳ್ಳಿಯ ಗ್ರಾಮಸ್ಥರಿಗೆ, ಎಲ್ಲ ಪುಟ್ಟಾಣಿ ಮಕ್ಕಳಿಗೆ ಹಾಗೂ ನನ್ನ ಸ್ನೇಹಿತರಿಗೆ ನನ್ನ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಇಂದಿನ ಈ ಕಾರ್ಯಕ್ರಮವನ್ನು ನಾವು ಈಗ ಕೊನೆಗೊಳಿಸುತ್ತಿದ್ದೇವೆ. ಸರ್ವರಿಗೂ ಬಂದಿದ್ದಕ್ಕಾಗಿ ವಂದನೆಗಳು. ಹಾಗೂ ಮುಂದಿನ ಕಾರ್ಯಕ್ರಮವನ್ನು ಇದೇ ಶನಿವಾರದಂದು ಆಯೋಜಿಸಲಾಗುತ್ತದೆ. ಆದ್ದರಿಂದ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮೊಂದಿಗೆ ಪಾಲ್ಗೊಂಡು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು.